ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 21ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 6:32 ಇರಲಿದೆ. ನಂತರ ಹುಣ್ಣಿಮೆ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ಸಂಜೆ 6:08 ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 7:33 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ, ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:48 ಮಧ್ಯಾಹ್ನ 12:24 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:36 ಬೆಳಿಗ್ಗೆ 9:12 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:37 ಸಂಜೆ 5:13 ಇರಲಿದೆ. ಹಾಗೆ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:11 ಬೆಳಿಗ್ಗೆ 9:07 ಇನ್ನು ಮಧ್ಯಾಹ್ನ 12:50 ಮಧ್ಯಾಹ್ನ 1:46 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:27 ಬೆಳಿಗ್ಗೆ 11:03 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ, ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು. ಇನ್ನು ಸಂಗೀತ, ನೃತ್ಯ, ಗ್ಲಾಮರ್ ಇರ್ಬೋದು, ವಿವಾಹ, ಹಾಗೆ ವಿಶೇಷವಾಗಿ ಮಧುರ ಪಾನೀಯಗಳು, ಇದಕ್ಕೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಒಳ್ಳೆಯ ದಿನ. ಪತಿ ಪತ್ನಿಯರ ಮಧ್ಯೆ ಒಂದು ಅತ್ಯುತ್ತಮವಾದಂಥ ತಿಳುವಳಿಕೆ ಮೂಡುವಂಥ ದಿನ ಇದು. ಹಾಗೆ ಮನರಂಜನೆಗೂ ಕೂಡ ಪ್ರಣಯಕ್ಕೂ ಕೂಡ ಈ ದಿನ ಅನುಕೂಲಕರವಾಗಿರುತ್ತೆ.
ಹಾಗಾಗಿ ಈ ದಿನ ಬಹಳ ಫಲಭರಿತವಾದಂತಹ ದಿನ ನಿಮಗೆ. ಇನ್ನು ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 15 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 41 ನಿಮಿಷದಿಂದ ಸಂಜೆ 6 ಗಂಟೆ 46 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 15 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಹಾಗಾಗಿ ಈ ಬೆಳಗಿನ ಅವಧಿಯಲ್ಲಿ ಬಂದಿರುವಂತಹ ಗುರುಹೋರ ರಾಹುಕಾಲದಲ್ಲಿ ಬಂದಿರುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳು ಯಾವುದೇ ರೀತಿಯಲ್ಲಿ ಪ್ರಮುಖ ಅಂತ ಅನ್ನಿಸ್ಕೊಂಡಿದ್ರೆ ಅದನ್ನು ಆ ಸಮಯದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಇರುವಂಥ ಶನಿ ಹೋರ ಮಾತ್ರ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ಪ್ರಕರಣಗಳಿದ್ರೂ ಕೂಡ ಆ ತೀರ್ಪು ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆ ಇರುತ್ತೆ, ನೀವು ಈ ಶನಿ ಹೋರಾದಲ್ಲಿ ಆ ಪ್ರಯತ್ನವನ್ನು ಮುಂದುವರಿಸಿದ್ರೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 37 ನಿಮಿಷದಿಂದ ಅಪರಾಹ್ನ 5 ಗಂಟೆ 41 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದು ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಾಗಲಿ ಅಥವಾ ಖರೀದಿ ಮಾಡುವಂಥವ್ರಿಗಾಗಲಿ ಅತ್ಯುತ್ತಮವಾದಂಥ ಸಮಯ. ಲಾಭ ಇರುತ್ತೆ ಈ ಒಂದು ಅನುಕೂಲಕರವಾಗಿರುವಂತಹ ಈ ವ್ಯವಹಾರದಲ್ಲಿ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 6 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 32 ನಿಮಿಷದಿಂದ ಅಪರಾಹ್ನ 4 ಗಂಟೆ 37 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 28 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲ ಇಲ್ಲ ಈ ರವಿ ಹೋರಾದಿಂದ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ರವಿ ಹೋರಾದಲ್ಲಿ ಹಮ್ಮಿಕೊಳ್ಬೇಡಿ. ಇನ್ನು ಸರ್ಕಾರಿ ಇಲಾಖೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಬಾಕಿ ಇದ್ರೂ ಅದನ್ನು ನೀವು ರವಿ ಹೋರಾದಲ್ಲಿ ಆರಂಭ ಮಾಡುವಂಥದ್ದು, ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವನ್ನು ಕೂಡ ಮಾಡಬೇಡಿ. ಹಾಗೆ ಯಾವುದೇ ರೀತಿಯ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಇದನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ, ಅಷ್ಟೊಂದು ಫಲದಾಯಕವಾಗಿ ಇರಲ್ಲ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 54 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 41 ನಿಮಿಷದಿಂದ ರಾತ್ರಿ 8 ಗಂಟೆ 37 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನಾಗಲಿ ಶುಭ ಸಮಯದಲ್ಲಿ ಆರಂಭ ಮಾಡಿ. ಪ್ರತಿದಿನ ಈ ಮುಹೂರ್ತ ಒಳ್ಳೆಯದು ಇರುತ್ತೆ, ಹಾಗೆ ಕೆಲವು ಕೆಟ್ಟ ಮುಹೂರ್ತಗಳು ಇದೆ. ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಿ, ಏಕೆಂದರೆ ಕೆಲಸಗಳು ಸಕ್ಸಸ್ ಆಗಬೇಕು, ನೀವು ಅಂದುಕೊಂಡಂಥ ಫಲಿತಾಂಶಗಳು ಬರಬೇಕು ಅಂತ ಹೇಳಿದ್ರೆ ಈ ಆರಂಭದ ಸಮಯ ಏನಿದೆ ಅದು ಮಾತ್ರ ಪ್ರಶಸ್ತವಾಗಿರಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ತುಂಬ ವಿವರಣೆಗಳಿರುತ್ತೆ. ಅಂದರೆ ಯಾವುದು ಶುಭ ಮುಹೂರ್ತ ಇದೆ, ಯಾವ ಹೊರ ಚೆನ್ನಾಗಿದೆ, ಅದರಲ್ಲೂ ವಿಶೇಷವಾಗಿ ಈ ಹೊರದಲ್ಲಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಕೆಲವು ಹೊರದಲ್ಲಿ ಕೆಲವು ಕೆಲಸಗಳನ್ನು ಮಾಡಬಾರ್ದು, ತಟಸ್ಥವಾಗಿರಬೇಕು. ಇಂತಹ ವಿಚಾರಗಳನ್ನು ಈ ಸುದ್ದಿವಾಹಿನಿ ನಿಮಗೆ ಪ್ರಸಾರ ಮಾಡ್ತಾ ಇದೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಮಗೆ ಎಷ್ಟೋ ಮಂದಿ ವೀಕ್ಷಕ ಬಂಧುಗಳು ತಿಳಿಸ್ತಾ ಇದ್ದಾರೆ, ಈ ಹೊರದಿಂದ ತುಂಬ ಅನುಕೂಲ ಆಗ್ತಾ ಇದೆ. ಏಕೆಂದರೆ ಈ ಹೊರದಲ್ಲಿ ಕೆಲವು ನಿರ್ದಿಷ್ಟವಾದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಥವಾ ಮಾಡಬಾರದು ಅನ್ನುವಂಥ ವಿಚಾರ ಪ್ರಸಾರ ಆಗ್ತಾ ಇರುವಂಥದ್ದು ತುಂಬ ಇಷ್ಟ ಆಗ್ತಾ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ಈ ಹೊರವನ್ನು ಇನ್ನೂ ಸ್ವಲ್ಪ ವಿವರಣೆ ಮಾಡಿ ತಿಳಿಸಿ, ವಿವರವಾಗಿ ತಿಳಿಸಿ. ಯಾಕೆಂತ ಹೇಳಿದ್ರೆ ಕೆಲವೊಂದು ಹೊರದಲ್ಲಿ ಈ ರಾಹುಕಾಲವು ಸೇರಿಕೊಂಡಾಗ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಇಂತಹ ಸೂಕ್ಷ್ಮತೆಯನ್ನು ನೀವು ಪ್ರತಿನಿತ್ಯ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಹೊರ ಉತ್ತಮವಾಗಿದೆ, ಯಾವ ಹೊರ ಉತ್ತಮವಾಗಿಲ್ಲ ಅನ್ನುವಂಥ ವಿಚಾರ. ಇದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದೆ,
ತಾವು ಮಾಡುವಂತಹ ಕೆಲಸ ಕಾರ್ಯಗಳು, ಅದರಲ್ಲೂ ಕೆಲವೊಂದು ಪ್ರಮುಖವಾದಂತಹ ಕೆಲಸಗಳು ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನೀವು ದೇವರ ಪೂಜೆಯನ್ನು ಮಾಡ್ತೀರಿ. ಮನೆ ದೇವರ ಪೂಜೆ ವಿಶೇಷವಾಗಿ ನೆರವೇರಲೇಬೇಕು. ಇದನ್ನ ನೀವು ಅನುಸರಣೆ ಮಾಡ್ತಾ ಇದ್ದೀರಿ. ಹಾಗೆ ಈ ನಿತ್ಯ ಪೂಜೆ ಮಾಡುವಂತಹ ಸಮಯದಲ್ಲಿ ಅಥವಾ ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ದೀಪವನ್ನ ಹಚ್ಚುತ್ತೀವಿ. ಇದರಲ್ಲಿ ವಿಶೇಷವಾಗಿ ದೀಪವನ್ನ ದವಸ ಧಾನ್ಯಗಳ ಮೇಲೆ ಇಟ್ಟು ಹಚ್ಚುವಂತಹ ಪದ್ಧತಿ ಕೆಲವರಲ್ಲಿದೆ. ಕೆಲವರು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನ ಇಟ್ಟು ಅದರ ಮೇಲೆ ದೀಪ ಸ್ತಂಭಗಳನ್ನ ಇಟ್ಟು ದೀಪವನ್ನು ಹಚ್ಚುವಂತಹದ್ದು ಪದ್ಧತಿ ಇದೆ. ಹಾಗಾಗಿ ಈ ದವಸ ಧಾನ್ಯಗಳ ಮೇಲೆ ದೀಪದ ಸ್ತಂಭಗಳನ್ನು ಇಡೋದ್ರಿಂದ ಯಾವ ಫಲಗಳನ್ನು ಪಡ್ಕೊಳ್ತಾರೆ ಅನ್ನುವಂಥ ವಿಚಾರ ಕೆಲವರಿಗೆ ಸಂಪೂರ್ಣವಾಗಿ ಗೊತ್ತಿರಲ್ಲ. ಅಂದರೆ ಈ ದೀಪದ ಸ್ತಂಭಗಳನ್ನು ಅಕ್ಕಿಯ ಮೇಲೆ ಇಟ್ಟರೆ ಸುಖ, ಶಾಂತಿ, ನೆಮ್ಮದಿ ಸಿಕ್ಕತ್ತೆ. ಯಾಕೆಂದರೆ ಅಕ್ಕಿ ಚಂದ್ರನನ್ನು ಪ್ರತಿನಿಧಿಸುವಂಥದ್ದು. ಚಂದ್ರ ಮನಕಾರಕ. ಹಾಗಾಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಬೇಕು. ಹಾಗೆ ನಾವು ಮಾಡುವಂತಹ ಪೂಜಾ ಫಲ ನಮಗೆ ಆದಷ್ಟು ಬೇಗ ಸಿಕ್ಕಬೇಕು ಅಂತ ಹೇಳಿದ್ರೆ ಅಕ್ಕಿಯ ಮೇಲೆ ಈ ದೀಪಸ್ತಂಭಗಳನ್ನು ಇಟ್ಟು ಹಚ್ಚಬೇಕು ಅನ್ನುವಂಥದ್ದು. ಅದೇ ಕೆಲವು ವಿಗ್ರಹಗಳನ್ನಾಗಲಿ ಕೆಲವು ಕಳಶಗಳನ್ನಾಗಲಿ ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಈ ಒಂದು ವಿಗ್ರಹ ಅಥವಾ ಈ ಕಳಶವನ್ನು ಸ್ಥಾಪನೆ ಮಾಡುವಂಥದ್ದು ಇದೆ. ಯಾಕೆಂದರೆ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗಲಿ ಅಂತ ಹಿನ್ನೆಲೆಯಲ್ಲಿ ಈ ರೀತಿ ಅಕ್ಕಿಯ ಮೇಲೆ ಈ ದೀಪ ಸ್ತಂಭವನ್ನು ಇಟ್ಟು ಹಚ್ಚಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಕೆಲವರು ಕರಿ ಎಳ್ಳು ಅಥವಾ ಕಪ್ಪು ಉದ್ದು ಇದರ ಮೇಲಿಟ್ಟು ದೀಪವನ್ನು ಬೆಳಗಿಸುವಂಥದ್ದು ಇದೆ. ಇದು ಕೆಲವರು ಯಂತ್ರ, ಮಂತ್ರ, ತಂತ್ರವನ್ನು ಸಾಧನೆ ಮಾಡಿಕೊಳ್ಳುವಂಥವರು ಮಾಡುವಂಥ ಒಂದು ಪದ್ಧತಿ ಇದು. ಇದರಿಂದ ಮಹಾಕಾಳಿ, ಭೈರವನನ್ನು, ಶನಿ ಮುಖ್ಯವಾಗಿ ಈ ಗ್ರಹಗಳ ದೋಷಗಳು ದೂರವಾಗಲಿಕ್ಕೆ ಈ ರೀತಿ ಕಪ್ಪು ಎಳ್ಳಿನ ಮೇಲೆ ಅಥವಾ ಕಪ್ಪು ಉದ್ದಿನ ಮೇಲೆ ದೀಪಸ್ತಂಭವನ್ನು ಇಟ್ಟು ಹಚ್ಚುವಂಥದ್ದು ಇದೆ. ಸಾಮಾನ್ಯವಾಗಿ ಇಲ್ಲಿ ಎಳ್ಳೆಣ್ಣೆಯನ್ನು ಬಳಸ್ತಾರೆ. ಇನ್ನು ಕೆಲವರು ಗೋಧಿಯ ಮೇಲೆ ದೀಪವನ್ನು ಬೆಳಗಿಸುವಂಥದ್ದನ್ನು ನೋಡಿದ್ದೇವೆ. ಕೆಲವರು ಅಕ್ಕಿಯ ಮೇಲೆ ಇಟ್ಟರೆ ಕೆಲವರು ಗೋಧಿಯ ಮೇಲೆ ಕೂಡ ದೀಪಸ್ತಂಭವನ್ನು ಇಡ್ತಾರೆ. ಇದರಿಂದ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯಾಗುತ್ತೆ. ಆ ಮನೆಯಲ್ಲಿ ಮಾಡುವಂಥ ವ್ಯಾಪಾರ, ವ್ಯವಹಾರ ಅಥವಾ ಉದ್ಯೋಗ ಇದು ಕೂಡ ಅನುಕೂಲಕರವಾಗಿರುತ್ತೆ. ಹಾಗಾಗಿ ನಮ್ಮ ಸಂಪಾದನೆ ಆ ಮನೆಗೆ ಪ್ರಗತಿದಾಯಕವಾಗಿ ಸೇರ್ಪಡೆಯಾಗ್ತಾ ಇರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಗೋಧಿಯ ಮೇಲೆ ದೀಪವನ್ನು ಬೆಳಗಿಸುವಂಥದ್ದು ಇದೆ. ಇನ್ನು ಕೆಲವರು ಸಜ್ಜೆಯ ಮೇಲೆ, ನವಣೆಯ ಮೇಲೆ ದೀಪವನ್ನು ಅಥವಾ ದೀಪ ಸ್ತಂಭವನ್ನು ಇಟ್ಟು ಹಚ್ಚುವಂಥ ಒಂದು ಪದ್ಧತಿ ಇಟ್ಕೊಂಡಿರ್ತಾರೆ. ಅಂದರೆ ಇಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ಸಿರಿಧಾನ್ಯಗಳ ಮೇಲೆ ನಾವು ದೀಪವನ್ನು ಹಚ್ಚಿದಾಗ ಅಲ್ಲಿ ಸಿರಿ ಸಂಪತ್ತು ಸಮೃದ್ಧಿಯಾಗಿ ಆ ಮನೆಯಲ್ಲಿರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಕೆಲವರು ಈ ದೀಪದ ಸುತ್ತಲೂ ಕೂಡ ಹೂಗಳಿಂದ ಅಲಂಕಾರ ಮಾಡ್ತಾರೆ. ಅದರಲ್ಲೂ ಈ ಗುಲಾಬಿ ಹೂವಿನ ದಳಗಳ ಮೇಲೆ ಸ್ವಲ್ಪ ಲವಂಗವನ್ನು ಮೇಲೆ ಇಟ್ಟು ದೀಪ ಬೆಳಗಿಸಿದ್ರೆ ಮನೆಗೆ ಪ್ರೀತಿ ಪಾತ್ರರ ಆಗಮನ ಆಗುತ್ತೆ, ನೆಂಟರಿಷ್ಟರ ಆಗಮನ ಮನೆಗೆ ಆಗ್ತಾ ಇರುತ್ತೆ. ಹಾಗೆ ಸ್ಥಿರಾಸ್ತಿಯನ್ನ ಮಾಡಲಿಕ್ಕೆ ಫಲದಾಯಕವಾದಂತಹ ವಿಚಾರ ಅಂತ ಹೇಳಿದ್ರೆ ಈ ಹೂವಿನ ದಳಗಳ ಮೇಲೆ ದೀಪ ಸ್ತಂಭವನ್ನ ಇಡುವಂಥದ್ದು ಅಥವಾ ಈ ದೀಪ ಸ್ತಂಭಕ್ಕೆ ಹೂವನ್ನ ಅಥವಾ ಹೂವಿನ ಮಾಲೆಯನ್ನ ಸುತ್ತುವಂಥದ್ದು. ಇನ್ನು ಅಕಾಲ ಮೃತ್ಯುವಿನ ಭಯ ದೂರ ಆಗುತ್ತೆ. ಕೆಲವರಿಗೆ ಭಯ ಇದೆ, ಹೆದರಿಕೆ ಇದೆ. ಇನ್ನು ಕನಸಿನಲ್ಲಿ ಅಥವಾ ರಾತ್ರಿ ಮಲಗುವಂತಹ ಸಮಯದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಇಂಥದ್ದನ್ನ ಅವರು ಭಯಭೀತರಾಗಿ ಸ್ವೀಕರಿಸ್ತಾ ಇರ್ತಾರೆ. ಅಂದ್ರೆ ಅವ್ರಿಗೇನೋ ಒಂದು ಭಯ, ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇರುತ್ತೆ. ಅಂಥದ್ದು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಹೂವಿನ ಮೇಲೆ ದೀಪ ಸ್ತಂಭವನ್ನ ಇಟ್ಟು ಆ ದೀಪವನ್ನ ಹಚ್ಚುವಂಥದ್ದು. ಹಾಗಾಗಿ ನೀವು ಪ್ರತಿದಿನ ಪೂಜೆ ಮಾಡುವಂತಹ ಸಮಯದಲ್ಲೂ ಕೂಡ ದೀಪವನ್ನು ಹಚ್ಚುತ್ತೀರಿ. ಆ ದೀಪಕ್ಕೆ ಬಳಸುವಂತಹ ಎಣ್ಣೆ ಯಾವುದಿರಬೇಕು, ಎಷ್ಟು ಸಂಖ್ಯೆಯ ಬತ್ತಿಗಳಿರಬೇಕು, ಹಾಗೆ ಆ ದೀಪ ಸ್ತಂಭವನ್ನು ನೀವು ಯಾವ ಅಳತೆಯದ್ದನ್ನು ಬಳಸಬೇಕು, ಯಾವ ಲೋಹದಿಂದ ಮಾಡಿರಬೇಕು, ಅದು ಬೆಳ್ಳಿಯದ್ದ, ಹಿತ್ತಾಳೆಯದ್ದ ಅಥವಾ ಮಣ್ಣಿನದ್ದ, ಇಲ್ಲ ಬೇರೆ ಯಾವುದೇ ರೀತಿಯ ಲೋಹದಿಂದ ಮಾಡಿದ್ದ ಅನ್ನುವಂಥ ವಿಚಾರಗಳು ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು. ಸಿರಿಗನ್ನಡ ಸುದ್ದಿವಾಹಿನಿ ಈಗಾಗಲೇ ಈ ದೀಪದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದೆ, ಸಾಕಷ್ಟು ವಿಚಾರಗಳನ್ನು ತಿಳಿಸಿದೆ. ಅದನ್ನು ನೀವು ಒಮ್ಮೆ ಅನುಸರಣೆ ಮಾಡಿ. ಹಾಗೆ ಮನೆಯಲ್ಲಿ ನಾವು ಮಾಡುವಂತಹ ಪೂಜಾ ಕ್ರಮ ಹೇಗಿರಬೇಕು, ಅದರಲ್ಲೂ ಪ್ರಮುಖವಾಗಿ ದೀಪವನ್ನು ಬೆಳಗಿಸಿನೇ ಪೂಜೆಯನ್ನು ಆರಂಭ ಮಾಡುವಂತಹ ಸಂದರ್ಭದಲ್ಲಿ ಈ ದೀಪದ ಮಹತ್ವ ಅತ್ಯಂತ ಉನ್ನತ ಮಟ್ಟದ್ದಾಗಿರುತ್ತೆ. ಹಾಗಾಗಿ ಜ್ಯೋತಿ ಸ್ವರೂಪಳಾದಂತಹ ದೀಪ ಮನೆಯನ್ನು ಬೆಳಗಿಸುತ್ತೆ, ಮನವನ್ನು ಕೂಡ ಬೆಳಗಿಸುತ್ತೆ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಪೂಜಾ ಸಂದರ್ಭದಲ್ಲಿ ನಾವು ಅರಿಶಿನ ಕುಂಕುಮವನ್ನು ಬಳಸ್ತೇವೆ. ಹಾಗೆ
ಈ ಕುಂಕುಮದಿಂದ ದೇವಿಯ ಅರ್ಚನೆಯನ್ನು ಮಾಡುವಂಥದ್ದು ಇದೆ. ಇದನ್ನೇ ಕುಂಕುಮಾರ್ಚನೆ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಯಾಕಾಗಿ ನಾವು ಈ ಕುಂಕುಮಾರ್ಚನೆಯನ್ನು ಮಾಡ್ತೇವೆ, ಹಾಗೆ ಈ ಅರ್ಚನೆ ಮಾಡಿದಂತಹ ಕುಂಕುಮವನ್ನು ಯಾರು ಬಳಸಬೇಕು, ಹೇಗೆ ಅದನ್ನು ಬಳಸಬೇಕು, ಮತ್ತು ನಾವು ಹಣೆಗೆ ಅದನ್ನು ಹಚ್ಚಿಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ಬೆರಳಿನಿಂದ ಹಚ್ಚಿಕೊಳ್ಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ತಮಗೆ ಗೊತ್ತಿದೆ, ಕುಂಕುಮ ಅಂದರೆ ಕೆಂಪು ಬಣ್ಣದಿಂದ ಕೂಡಿರುವಂಥದ್ದು, ಅಥವಾ ಈ ಕೆಂಪನೆಯ ಬಣ್ಣದ ವಿವಿಧ ಶೇಡ್ಸಿಂದ ಕೂಡಿರುವಂಥದ್ದು. ಇದು ಶಕ್ತಿ ತತ್ವದ ನಿರ್ಮಿತಿ ಕೆಂಪು ಪ್ರಕಾಶದಿಂದ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಕೆಂಪು ಅಂತ ಹೇಳಿದ್ರೆ ಶಕ್ತಿಯ ಪ್ರತೀಕವಾಗಿ ಇರುತ್ತೆ. ಹಾಗಾಗಿ ಈ ಕುಂಕುಮದಲ್ಲಿ ಶಕ್ತಿ ತತ್ವವನ್ನು ಆಕರ್ಷಿಸುವಂತಹ ಕ್ಷಮತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ದೇವಿಯ ಪೂಜಾ ಸಂದರ್ಭದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿದ್ರೆ ದೇವಿ ಜಾಗೃತಳಾಗ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಜಾಗೃತ ಮೂರ್ತಿಯಲ್ಲಿನ ಶಕ್ತಿ ತತ್ವ ಏನಿದೆ ಅದು ಕುಂಕುಮಕ್ಕೆ ಬರುತ್ತೆ. ಆಮೇಲೆ ಆ ಅರ್ಚನೆ ಮಾಡಿದಂತಹ ಕುಂಕುಮವನ್ನು ನಾವು ಹಚ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ದೇವಿಯ ಶಕ್ತಿಯು ಕೂಡ ನಮಗೆ ಲಭಿಸತ್ತೆ, ಅನುಗ್ರಹ ಉಂಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಕೆಂಪು ಕುಂಕುಮದಿಂದ, ಅದರಲ್ಲೂ ಶುದ್ಧವಾದ ಕುಂಕುಮದಿಂದ ದೇವಿಯ ಅರ್ಚನೆಯನ್ನು ಮಾಡ್ತಾರೆ. ಮತ್ತು ಅರ್ಚನೆಯ ಕುಂಕುಮವನ್ನು ನಾವು ಹಚ್ಚಿಕೊಳ್ಳುವಂಥದ್ದು ಅಥವಾ ಬಳಸುವಂಥ ಒಂದು ಪದ್ಧತಿ ಇದೆ. ಇದು ಬಹಳ ಪ್ರಾಚೀನ ಕಾಲದಿಂದಲೂ ಬಂದಿರುವಂಥ ನಮ್ಮ ಭಾರತೀಯ ಪರಂಪರೆಯಲ್ಲಿರುವಂಥ ಒಂದು ಸಂಸ್ಕಾರ. ಹಾಗೆ ಈ ಸ್ತ್ರೀ ಮತ್ತು ಪುರುಷರು ಇಬ್ಬರೂ ಕೂಡ ಕುಂಕುಮವನ್ನು ಹಚ್ಕೊಳ್ತಾರೆ. ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ಈ ಕುಂಕುಮವನ್ನು ಹಚ್ಕೊಳ್ಳೋದ್ರಿಂದ ಬ್ರಹ್ಮಾಂಡದಲ್ಲಿರುವಂತಹ ಚೈತನ್ಯ ಆಕರ್ಷಿತವಾಗುತ್ತೆ, ಮತ್ತು ಕಡಿಮೆ ಸಮಯದಲ್ಲಿ ವ್ಯಕ್ತಿ ಭಾವಜಾಗೃತಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಕುಂಕುಮದಿಂದ ಕೆಟ್ಟ ಶಕ್ತಿಗಳಿಂದ ನಮಗೆ ರಕ್ಷಣೆಯಾಗತ್ತೆ ಅನ್ನುವಂಥ ವಿಚಾರ ಇದೆ. ಆದ್ದರಿಂದಲೇ ಸ್ತ್ರೀಯರು ವಿಶೇಷವಾಗಿ ಬಿಂದಿಗಿಂತ ಕುಂಕುಮವನ್ನು ಹಚ್ಕೊಳ್ಬೇಕು ಅನ್ನುವಂಥದ್ದನ್ನು ಹಿರಿಯರು ಆಗಾಗ್ಗೆ ಹೇಳ್ತಾ ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ಯಾವ ಬೆರಳಿನಿಂದ ಈ ಕುಂಕುಮವನ್ನು ಹಚ್ಕೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ಬಂದರೆ, ಪುರುಷರು ತಮ್ಮ ಭ್ರೂ ಮಧ್ಯದಲ್ಲಿರುವಂಥ ಮಧ್ಯದ ಬೆರಳಿನಿಂದ ಕುಂಕುಮವನ್ನು ಉದ್ದ ತಿಲಕವನ್ನಾಗಿ ಹಚ್ಕೊಳ್ಬೇಕು. ಇನ್ನು ಸ್ತ್ರೀಯರು ತಮಗೆ ಅನಾಮಿಕಾ ಬೆರಳು ಅಂದರೆ ಕಿರು ಬೆರಳಿನ ಪಕ್ಕದ ಬೆರಳು, ಉಂಗುರದ ಬೆರಳು ಅಂತ ಹೇಳ್ತಾರೆ, ಈ ಬೆರಳಿನಿಂದ ಸ್ತ್ರೀಯರು ಗೋಲಾಕಾರವಾಗಿ ಕುಂಕುಮವನ್ನು ಹಚ್ಚಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಬೇರೆಯವರು ಯಾವ ಬೆರಳಿನಿಂದ ಕುಂಕುಮವನ್ನು ಹಚ್ಚಬೇಕು ಅನ್ನುವಂಥ ವಿಚಾರವನ್ನ ಶಾಸ್ತ್ರ ಬಹಳ ಚೆನ್ನಾಗಿ ವಿವರಣೆ ಕೊಡುತ್ತೆ. ಇಲ್ಲಿ ಪುರುಷರಾಗಿರ್ಲಿ ಅಥವಾ ಸ್ತ್ರೀಯರೇ ಆಗಿರ್ಲಿ ಇತರರಿಗೆ ಕುಂಕುಮವನ್ನು ಹಚ್ಚಬೇಕು ಅಂದರೆ ನಾವು ಬೇರೆಯವರಿಗೆ ಕುಂಕುಮವನ್ನು ಹಚ್ಚುವಂಥ ಸಂದರ್ಭದಲ್ಲಿ ಮಧ್ಯದ ಬೆರಳನ್ನು ಉಪಯೋಗಿಸಬೇಕು ಅನ್ನುವಂಥದ್ದನ್ನು ಶಾಸ್ತ್ರ ಹೇಳುತ್ತೆ. ಏಕೆಂದರೆ ನಾವು ಆ ವ್ಯಕ್ತಿಯನ್ನು ಅಥವಾ ಬೇರೆಯವರನ್ನು ಸ್ಪರ್ಶಿಸುವಾಗ ಬೆರಳಿನ ಮೂಲಕ ಅವರಲ್ಲಿರುವಂತಹ ಒಂದು ಕೆಟ್ಟ ಶಕ್ತಿ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ನಮ್ಮ ದೇಹಕ್ಕೆ ಸೇರಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ತೇಜದ ಬಲ ಇರುವಂಥ ಈ ಮಧ್ಯಮ ಬೆರಳೇನಿದೆ ಅದನ್ನು ನಾವು ಉಪಯೋಗಿಸಿ ನಮ್ಮ ದೇಹದ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ದೇವಿಯ ಉಪಾಸನೆಯ ಸಂದರ್ಭದಲ್ಲಿ ಕುಂಕುಮಾರ್ಚನೆಗೆ ಅತ್ಯಂತ ಮಹತ್ವಪೂರ್ಣವಾದಂತಹ ಸ್ಥಾನ ಇದೆ. ಹಲವಾರು ದೇವಿ ದೇವಾಲಯಗಳಲ್ಲಾಗಲಿ ನವರಾತ್ರಿಯ ಸಂದರ್ಭದಲ್ಲಾಗಲಿ ವಿಶೇಷ ರೂಪದಲ್ಲಿ ಈ ಕುಂಕುಮಾರ್ಚನೆಯನ್ನು ಮಾಡ್ತಾರೆ. ದೇವಿ ಸಹಸ್ರನಾಮದಲ್ಲಿ ದೇವಿಯ ಒಂದೊಂದು ಹೆಸರನ್ನು ಹೇಳ್ತಾ ದೇವಿಯ ನಾಮ ಜಪವನ್ನು ಮಾಡ್ತಾ ಒಂದು ಚಿಟಿಕೆಯಷ್ಟು ಕುಂಕುಮವನ್ನು ಅರ್ಪಿಸುವಂಥ ಈ ಕೈಂಕರ್ಯ ಏನಿದೆ ಇದೇ ಕುಂಕುಮಾರ್ಚನೆ. ಹಾಗಾಗಿ ಈ ಕುಂಕುಮಾರ್ಚನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ದೇವಿಯ ಚರಣಗಳಿಂದ ಆರಂಭ ಮಾಡಿ ದೇವಿಯ ಶಿರದವರೆಗೂ ಕೂಡ ಕುಂಕುಮವನ್ನು ಏರಿಸ್ತಾರೆ, ಅವರನ್ನು ಕುಂಕುಮದಿಂದ ಆಚ್ಛಾದಿಸ್ತಾರೆ. ಹಾಗಾಗಿ ಕುಂಕುಮಾರ್ಚನೆ ಪರಿಪೂರ್ಣವಾದ ನಂತರದಲ್ಲಿ ದೇವಿಗೆ ಆರತಿಯನ್ನು ಮಾಡಿ ಆ ಅರ್ಚನೆ ಮಾಡಿರುವಂಥ ಕುಂಕುಮವನ್ನು ಎಲ್ಲರಿಗೂ ಕೂಡ ಪ್ರಸಾದ ರೀತಿಯಲ್ಲಿ ವಿನಿಯೋಗ ಮಾಡುವಂಥದ್ದು ತಮಗೆ ಗೊತ್ತಿದೆ. ಆ ಒಂದು ಸಂದರ್ಭದಲ್ಲಿ ಕುಂಕುಮ ಧಾರಣೆಯನ್ನು ನೀವು ದೇವಸ್ಥಾನದಲ್ಲಿ ಮಾಡಿಕೊಳ್ಳಿ ಅಥವಾ ಮನೆಗೆ ತಂದು ಮಾಡಿಕೊಳ್ಳಿ, ಆ ಒಂದು ವಿಚಾರವನ್ನು ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸ್ತೇವೆ. ಆ ಸಮಯದಲ್ಲಿ ಕುಂಕುಮಂ ಶೋಭನಂ ದಿವ್ಯಂ ಸರ್ವದಾ ಮಂಗಳಪ್ರದಂ ಧಾರಣೆ ನಾಸ್ಯ ಶುಭದಂ ಶಾಂತಿರಸ್ತು ಸದಾ ಮಮ ಅಂತ ಹೇಳಿಕೊಂಡು ಕುಂಕುಮ ಧಾರಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ನಮ್ಮ ಧರ್ಮಶಾಸ್ತ್ರದಲ್ಲಿ ಇದೆ. ಇನ್ನು ಕುಂಕುಮವನ್ನು ಧರಿಸಿರುವಂಥ ನಾರಿಯನ್ನು ವಿಶೇಷವಾದ ರೀತಿಯಲ್ಲಿ ಗೌರವಿಸ್ತೇವೆ. ಪತಿವ್ರತೆಯರಂತೂ ಕುಂಕುಮವನ್ನು ಧರಿಸಲೇಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ ಬಹಳ ಹಿಂದೆ ನಮ್ಮ ಹಿರಿಯರು ಸ್ತ್ರೀಯರಷ್ಟೇ ಅಲ್ಲ ಪುರುಷರು ಕೂಡ ಹಣೆಗೆ ಕುಂಕುಮವನ್ನು ಅಥವಾ ಶ್ರೀಗಂಧವನ್ನು
ಅಥವಾ ವಿಭೂತಿಯನ್ನು ಲೇಪನ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಹಣೆಯಲ್ಲಿ ಯಾವುದಾದ್ರೂ ಒಂದು ಈ ತಿಲಕ ಅನ್ನುವಂಥದ್ದು ಇರಲೇಬೇಕಾಗಿತ್ತು. ಇದು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ. ಹಾಗಾಗಿನೇ ಕುಂಕುಮಕ್ಕೆ ಅತ್ಯಂತ ಮಹತ್ವದ ಬೆಲೆ ಇದೆ ಅನ್ನುವಂಥದ್ದು. ಇನ್ನು ಉತ್ತರ ಭಾರತದಲ್ಲಿ ಕೂದಲಿನ ಬೈತಲೆಯ ಮಧ್ಯದಲ್ಲಿ ಕುಂಕುಮವನ್ನು ನೀಳವಾಗಿ ಹಚ್ಚಿಕೊಳ್ತಾರೆ. ಇದಕ್ಕೆ ಮಾಂಗ್ ಮೇ ಸಿಂಧೂರ್ ಲಗಾನ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇದು ಉತ್ತರ ಭಾರತದಲ್ಲಿ ಮದುವೆಯಾಗಿರುವಂತಹ ಸ್ತ್ರೀಯರು ಮಾತ್ರ ಹಚ್ಚುವಂತಹ ಸಂಪ್ರದಾಯ ಇದೆ. ಆದರೆ ದಕ್ಷಿಣ ಭಾರತದಲ್ಲಿ 2 ಹುಬ್ಬುಗಳು ಕೂಡುವ ಮಧ್ಯದಲ್ಲಿ ಅಥವಾ ಹುಬ್ಬುಗಳ ಸ್ವಲ್ಪ ಮೇಲ್ಭಾಗದಲ್ಲಿ ಕುಂಕುಮ ಧರಿಸುವಂಥದ್ದು ಕೂಡ ಇದೆ. ಈ ಭ್ರೂ ಮಧ್ಯೆ ಕುಂಕುಮವನ್ನು ಧರಿಸಿದ್ರೆ, ಅಂದರೆ ಹಣೆಯ ಮಧ್ಯಭಾಗದಲ್ಲಿ ಈ ಕುಂಕುಮವನ್ನು ಧರಿಸಿದ್ರೆ ಅದರಿಂದ ದೇಹದ ಆರೋಗ್ಯದ ಮೇಲೂ ಕೂಡ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ ಅನ್ನುವಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಈ ಭ್ರೂ ಮಧ್ಯೆ ಕುಂಕುಮ ಇರಿಸುವಂತಹ ಜಾಗ ಏನಿದೆ, ಇಲ್ಲಿ ನಿರ್ನಾಳ ಗ್ರಂಥಿಗಳಲ್ಲಿಯೇ ಮುಖ್ಯವಾಗಿ ಪಿಟ್ಯೂಟರಿ ಗ್ರಂಥಿ ಇದೆ. ಕೆಂಪು ಬಣ್ಣ ಉತ್ತೇಜಕ ಗುಣವನ್ನು ಹೊಂದಿರುವಂಥದ್ದು. ಆದ್ರಿಂದ ಈ ಭ್ರೂ ಮಧ್ಯೆ ಧರಿಸಿರುವಂತಹ ಕುಂಕುಮ ಪಿಟ್ಯೂಟರಿ ಗ್ರಂಥಿಯನ್ನು ಉತ್ತೇಜನ ಮಾಡಿ ಅದರಲ್ಲಿ ಹಾರ್ಮೋನ್ಗಳು ನಿಯಮಿತವಾಗಿ ಸ್ರವಿಸುವಂತೆ ಮಾಡುತ್ತೆ. ಹಾಗಾಗಿ ಈ ಕುಂಕುಮವನ್ನ ವಿಶೇಷವಾಗಿ ಹಣೆಗೆ ಧರಿಸುವಂತಹ ಹಿನ್ನೆಲೆ ಇದು. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿರುವಂತಹ 7 ಚಕ್ರಗಳಲ್ಲಿ 6ನೆಯ ಚಕ್ರ ಸ್ಥಿತವಾಗಿರುವಂಥದ್ದು ಈ ಭ್ರೂ ಮಧ್ಯದಲ್ಲಿ. ಅದೇ ಆಜ್ಞಾ ಚಕ್ರ. ಅದನ್ನ ಮರ್ಮ ಪ್ರದೇಶ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇನ್ನು ಹಣೆಯಲ್ಲಿ 3ನೆಯ ಕಣ್ಣು ಇರುತ್ತೆ. ಹಾಗಾಗಿ ಈ ದೇಹದ ಒಳಗಿರುವಂತಹ 3ನೆಯ ಕಣ್ಣು ಕೂಡ ಇದೇ ಭಾಗದಲ್ಲಿ ಸ್ಥಿತವಾಗಿರುತ್ತೆ. ಈ 3ನೆಯ ಕಣ್ಣು ಇಂದ್ರಿಯ ಅಲ್ಲ, ಬದಲಾಗಿ ಇಂದ್ರಿಯಾತೀತವಾಗಿ ಇರುವಂಥದ್ದು. ಈ ಭಾಗದಲ್ಲಿ ಜೀವಾತ್ಮದ ರಹದಾರಿ ಪರಮಾತ್ಮನತ್ತ ಸಾಗುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ. ಆದ್ದರಿಂದಲೇ ಹಣೆಗೆ ತಿಲಕವನ್ನು ಇಡಬೇಕು. ಅದರಲ್ಲೂ ವಿಶೇಷವಾಗಿ ಕುಂಕುಮವನ್ನು ಇಡೋದ್ರಿಂದ ಈ ನಕಾರಾತ್ಮಕ ಶಕ್ತಿ ನಿರ್ಮೂಲ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಅಲ್ಲಿ ಇಡುವಂತಹ ಕುಂಕುಮಕ್ಕೆ ಅಷ್ಟೊಂದು ಪಾವಿತ್ರ್ಯತೆ ಇದೆ. ಕುಂಕುಮ ಮಂಗಳಕರವೂ ಹೌದು ಅನ್ನುವಂಥ ವಿಚಾರ ಈ ಹಿನ್ನೆಲೆಗೆ ಪೂರಕವಾಗಿ ನಿಲ್ಲುತ್ತೆ. ಇನ್ನು ಈ ಕುಂಕುಮ ಧಾರಣೆಯಿಂದ ಋಣಾತ್ಮಕ ಶಕ್ತಿ ದೂರ ಆಗುತ್ತೆ ಅನ್ನುವಂಥ ಒಂದು ವಿಚಾರ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕಾಸಿನಗಲದ ಕುಂಕುಮ ಯಾರು ಇಟ್ಕೊಳ್ತಾರೋ ಅವರಿಗೆ ಕೆಟ್ಟ ದೃಷ್ಟಿ ತಗಲಲ್ಲ ಅನ್ನುವಂಥದ್ದು. ಹಾಗಾಗಿ ಹಣೆಗೆ ಕುಂಕುಮವನ್ನು ಧರಿಸಿದ್ರೆ ನಮಗೆ ವಿಶೇಷ ರೀತಿಯಲ್ಲಿ ಆಕರ್ಷಣೆ ಇರುತ್ತೆ ಅನ್ನುವಂಥದ್ದು. ಇನ್ನು ಮನೆಗೆ ಬಂದಂತಹ ಅತಿಥಿಗಳಿಗಾಗಲಿ ಶುಭ ಸಮಾರಂಭಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಅರಿಶಿನ ಕುಂಕುಮವನ್ನು ನೀಡಿ ಮುತ್ತೈದೆಯರನ್ನು ಗೌರವಿಸುವಂಥದ್ದು ನಮ್ಮ ಪ್ರಾಚೀನ ಸಂಪ್ರದಾಯ. ಅದು ಈಗಲೂ ಕೂಡ ನಾವು ಪರಿಪಾಲನೆ ಮಾಡ್ತಾ ಇರುವಂಥ ಒಂದು ವಿಚಾರ. ಯಾಕೆಂದರೆ ಅದು ಮಂಗಳಪ್ರದ ಅನ್ನುವಂಥ ಒಂದು ನಂಬಿಕೆ ಇದೆ. ಅದರಲ್ಲೂ ಈ ದೇವಿಯ ಪೂಜೆಗೆ ಕುಂಕುಮವನ್ನು ಬಳಸಿರುವಂತಹ ಈ ಕುಂಕುಮ ಅರ್ಚನೆಯ ಕುಂಕುಮ ಏನಿದೆ ಅದನ್ನು ಅತ್ಯಂತ ಪವಿತ್ರ ಅಂತ ಹೇಳಿ ಪರಿಗಣಿಸುವಂಥದ್ದು. ಅದನ್ನು ದಾನ ಮಾಡೋದ್ರಿಂದ ಕೂಡ ಹೆಚ್ಚಿನ ಫಲ ನಮಗೆ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಶಕ್ತಿ ದೇವತೆಗಳ ಪೂಜಾ ಸಂದರ್ಭದಲ್ಲಾಗಲಿ ಅಥವಾ ಲಕ್ಷ್ಮೀ ದೇವಿಯರ ಪೂಜಾ ಸಂದರ್ಭದಲ್ಲಾಗಲಿ ಕುಂಕುಮಾರ್ಚನೆಗೆ ಹೆಚ್ಚು ಮಹತ್ವ ಇದೆ. ಇನ್ನು ಈ ಕುಂಕುಮಕ್ಕೆ ಔಷಧೀಯ ಗುಣ ಕೂಡ ಇದೆ ಅಂತ ಹೇಳ್ತಾರೆ. ಏಕೆಂದರೆ ಕುಂಕುಮವನ್ನು ಅಥವಾ ಅರಿಶಿನವನ್ನು ಎಣ್ಣೆಯೊಂದಿಗೆ ಬೆರೆಸಿ ಮೊಡವೆಗಳಿಗೆ ಲೇಪನ ಮಾಡಿದ್ರೆ ಮೊಡವೆ ಮಾಯ ಆಗತ್ತೆ ಅನ್ನುವಂಥದ್ದು ಕೆಲವರು ಆಯುರ್ವೇದ ತಜ್ಞರು ಹೇಳುವಂಥದ್ದು. ಇನ್ನು ಕುಂಕುಮವನ್ನು ತಯಾರು ಮಾಡುವಂಥದ್ದು ಅರಿಶಿನದ ಕೊಂಬಿನಿಂದ. ಹಾಗಾಗಿ ಅರಿಶಿನಕ್ಕೆ ಸುಣ್ಣವನ್ನು ಸಂಯೋಜನೆ ಮಾಡಿ ನಿಗದಿತ ಪ್ರಮಾಣದಲ್ಲಿ ಕುಂಕುಮವನ್ನು ತಯಾರು ಮಾಡೋದ್ರಿಂದ ಈ ಮೊಡವೆಗಳಿಗೆ ಅಥವಾ ಚರ್ಮದಲ್ಲಿರುವಂತಹ ಕೆಲವು ರೋಗಗಳಿಗೆ ಇದು ಮನೆ ಮದ್ದಾಗಿ ಕೂಡ ಉಪಯೋಗಿಸುವಂಥದ್ದು ಇದೆ. ಇನ್ನು ಕುಂಕುಮದೊಂದಿಗೆ ಇತರ ಅಂಶಗಳನ್ನು ಹೊಂದಿರುವಂತಹ ತೈಲವನ್ನು ನಿತ್ಯ ಲೇಪನೆ ಮಾಡಿಕೊಂಡ್ರೆ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಈ ಚರ್ಮವೂ ಕೂಡ ಸ್ನಿಗ್ಧವಾಗಿರುತ್ತೆ, ಕೋಮಲವಾಗಿ ಹೊಳಿತಾ ಇರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ಕುಂಕುಮ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಲ್ಪಡುವಂತಹ ಒಂದು ನಿತ್ಯ ಬಳಕೆಯ ವಸ್ತುವಾಗಿ ಇರುವಂಥದ್ದು. ಅದರಲ್ಲೂ ಈ ಬ್ರಹ್ಮಾನಂದ ಪುರಾಣದಲ್ಲಿ ಕೆಂಪು ತಿಲಕ ಸಂಯಮವನ್ನು ತರಿಸತ್ತೆ, ವಿನಯವನ್ನು ತರುತ್ತೆ. ಹಾಗಾಗಿನೇ ಪುರುಷರಾಗಲಿ ಸ್ತ್ರೀಯರಾಗಲಿ ವಿಶೇಷವಾಗಿ ಕುಂಕುಮ ಧಾರಣೆಯನ್ನು ಪ್ರತಿನಿತ್ಯ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ಈ ತಿಲಕ ಧಾರಣೆ ಸೌಭಾಗ್ಯದ ಸಂಕೇತ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ದೇವತೆಗಳ ಅನುಗ್ರಹ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕುಂಕುಮವನ್ನು ನಾವು ಪ್ರತಿನಿತ್ಯ ಹಣೆಗೆ ಧಾರಣೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ಯೌವನ ಕಾರಕ ಕೂಡ ಈ ಕುಂಕುಮವನ್ನು ಹಚ್ಚಿಕೊಳ್ಳುವಂಥ
ಆ ವಿಚಾರ ಕೂಡ ಇದೆ. ಏಕೆಂದರೆ ನಾವು ಈ ಅನಾಮಿಕ ಬೆರಳಿನಿಂದ ಸರಿಯಾದ ರೀತಿಯಲ್ಲಿ ಕುಂಕುಮವನ್ನು ಧಾರಣೆ ಮಾಡಿದ್ರೆ ಈ ಕುಂಕುಮಾದಿಗಳ ತಿಲಕ ಏನಿದೆ ಅದು ಮೋಕ್ಷಕಾರಕ ಅನ್ನುವಂಥದ್ದನ್ನು ಒಂದು ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ನಮ್ಮ ಉಪನಿಷತ್ಗಳಲ್ಲಾಗಲಿ, ಬ್ರಹ್ಮಾನಂದ ಪುರಾಣದಲ್ಲಾಗಲಿ, ಪದ್ಮ ಪುರಾಣದಲ್ಲಾಗಲಿ ಈ ತಿಲಕದ ಬಗ್ಗೆ ವಿಶೇಷವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ಈ ಕುಂಕುಮಕ್ಕೆ ಅಷ್ಟೊಂದು ಮಹತ್ವ ಇರುವಂಥದ್ದು. ಇನ್ನು ನಾವು ಬಳಸುವಂತಹ ಕುಂಕುಮ ಕಲಬೆರಕೆಯದ್ದೋ ಅಥವಾ ಉತ್ತಮ ಗುಣಮಟ್ಟದ್ದೋ ಅಂತ ಹೇಳಿ ಪರೀಕ್ಷೆ ಮಾಡಲಿಕ್ಕೆ ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಸೇರಿಸಿದ್ರೆ ಹಳದಿ ಬಣ್ಣ ಬರದೇ ಇದ್ರೆ ಕಲಬೆರಕೆಯ ಕುಂಕುಮ ಅನ್ನೋಂಥ ಅರ್ಥ ಬರುತ್ತೆ. ಹಾಗಾಗಿ ನಾವು ಕಲಬೆರಕೆಯ ಕುಂಕುಮವನ್ನು ಹಚ್ಕೊಳ್ಳೋದ್ರಿಂದ ಅದರಲ್ಲಿ ರಾಸಾಯನಿಕಗಳಿರುತ್ತೆ. ಅದನ್ನು ಲೇಪನ ಮಾಡಿಕೊಂಡಂಥ ಜಾಗದಲ್ಲಿ ತುರಿಕೆ ಆಗಬಹುದು ಅಥವಾ ಕಜ್ಜಿಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕುಂಕುಮವನ್ನು ನೀವು ಹಚ್ಚಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಒಂದು ಕಾಳಜಿಯನ್ನು ವಹಿಸುವಂಥದ್ದು ತುಂಬ ಅಗತ್ಯ. ಇತ್ತೀಚೆಗೆ ಕೆಲವರು ಕೃತಕ ಬಿಂದಿಗಳನ್ನು ಇಟ್ಕೊಳ್ತಾರೆ. ಕುಂಕುಮದ ಬಣ್ಣದ ಬೇರೆ ಬೇರೆ ಸ್ಟಿಕ್ಕರ್ಗಳಿರುತ್ತೆ. ಆದರೆ ಅದು ನಿಜವಾದ ಪರಿಣಾಮ ಪ್ರಭಾವವನ್ನು ಉಂಟು ಮಾಡಲ್ಲ. ಹಾಗಾಗಿ ಕುಂಕುಮ ಧಾರಣೆಯೇ ಸರ್ವಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ನಮ್ಮ ಅನುಕೂಲಕ್ಕೆ, ನಮ್ಮ ಫ್ಯಾಷನ್ಗಾಗಿ ಕುಂಕುಮದ ಬದಲಿಗೆ ಬಿಂದಿಗಳನ್ನು, ಸ್ಟಿಕ್ಕರ್ಗಳನ್ನು ಅಥವಾ ಬಣ್ಣದ ಬಣ್ಣಗಳಿಂದ ನಾವು ತಿಲಕವನ್ನು ಇಟ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತೇವೆ. ಆದರೆ ಇದು ಅಷ್ಟೊಂದು ಪರಿಪೂರ್ಣವಾದಂಥ, ಅಷ್ಟೇ ಪವಿತ್ರವಾದಂಥ ಕ್ರಮ ಅಲ್ಲ. ಹಾಗಾಗಿ ನಮ್ಮ ಭ್ರೂ ಮಧ್ಯೆ ಕುಂಕುಮ ಧಾರಣೆ ಅತ್ಯಂತ ಆಕರ್ಷಣೀಯವಾಗಿರುವಂಥದ್ದು, ಅಷ್ಟೇ ಸಂಪ್ರದಾಯಬದ್ಧವಾಗಿರುವಂಥದ್ದು. ಇದನ್ನು ನೀವು ಅನುಸರಣೆ ಮಾಡಿ. ಅದರಲ್ಲೂ ಕೆಲವು ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ಮನೆಯಿಂದ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಕುಂಕುಮವನ್ನು ನಿಮ್ಮ ಹಣೆಗೆ ಹಚ್ಚಿಕೊಂಡು ಹೋಗಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ. ಹಿರಿಯರ ಆಶೀರ್ವಾದದ ಜೊತೆಗೆ ಭಗವಂತನ ಅನುಗ್ರಹ, ಭಗವಂತನ ಕೃಪೆ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ಕೆಟ್ಟ ಪ್ರಭಾವದಿಂದ ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಈ ಕುಂಕುಮ ಧಾರಣೆ ಅತಿ ಮುಖ್ಯ ಅನ್ನುವಂಥದ್ದನ್ನು ಗಮನಿಸಬೇಕು. ನಮ್ಮಲ್ಲಿ ಮುಂದಿನ ಪೀಳಿಗೆಯವರಿಗೆ, ಮನೆಯಲ್ಲಿರುವಂಥ ಕಿರಿಯರಿಗೆ ಇಂಥ ವಿಚಾರಗಳನ್ನು ತಿಳಿಸ್ತಾ ಇರಿ. ಕುಂಕುಮದ ಮಹತ್ವವನ್ನು ಹೇಳ್ಕೊಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಚಂದ್ರ ಅಷ್ಟಮದಲ್ಲಿದ್ದಾನೆ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ ದಿನ 2 ವಿಚಾರಗಳಲ್ಲಿ ನೀವು ಅತ್ಯಂತ ಜಾಗೃತಿಯನ್ನು ವಹಿಸಬೇಕು. ಒಂದು ನಿಮ್ಮ ಪ್ರಯಾಣ, ಎರಡನೇದು ನಿಮ್ಮ ಆರೋಗ್ಯ. ಏಕೆಂದರೆ ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಪ್ರಯಾಣ ಅಷ್ಟೊಂದು ಸುಖಕರವಾಗಿರಲ್ಲ. ಏನೋ ಒಂದು ಆರಂಭಿಕ ಅಡೆತಡೆ ಇರೋದ್ರಿಂದ ಆ ಪ್ರಯಾಣದ ಆಯಾಸ ನಿಮಗೆ ಜಾಸ್ತಿ ಆಗುತ್ತೆ, ಸಮಯ ವ್ಯರ್ಥ ಆಗುತ್ತೆ. ನಿಮ್ಮ ಪ್ರಯತ್ನಗಳು ನೀರಿನಲ್ಲಿ ಹೋಮ ಮಾಡಿದಂತಹ ರೀತಿಯಲ್ಲಿ ಫಲಿತಾಂಶವನ್ನು ಕೊಡುವಂಥದ್ದು. ಹಾಗಾಗಿ ನಿಮ್ಮ ಹೊಸ ಪ್ರಯತ್ನಗಳು ಕೂಡ ಈ ದಿನ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಹಣಕಾಸಿನ ತೊಂದರೆಗಳು ಕೂಡ ಹೆಚ್ಚಾಗಿ ಬರುವಂಥದ್ದು. ಇದು ಕೂಡ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂಥ ಮಾತಿನಂತೆ ನಿಮ್ಮಲ್ಲಿರುವಂಥ ಒಂದು ಸಂಪನ್ಮೂಲಗಳನ್ನು ನೋಡಿಕೊಂಡು ನಿಮ್ಮ ಯೋಜನೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವಂಥದ್ದು ಇದೆ. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ವೃತ್ತಿಪರವಾದಂಥ ವ್ಯವಹಾರಗಳು ತುಂಬ ನಿಧಾನವಾಗಿ ನಡೆಯುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆಗೆ ಒಳಪಡಿಸುವಂಥ ವಿಚಾರ ಇದು. ಹಾಗಾಗಿ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಒಂದು ದಿನದ ಮಟ್ಟಿಗೆ ನೀವು ಮುಂದಕ್ಕೆ ಹಾಕುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ದೈವಿಕ ಸೇವಾ ಚಟುವಟಿಕೆಗಳೇನಿದೆ ಇದರಲ್ಲಿ ಸ್ವಲ್ಪ ನಿರಾಸಕ್ತಿ ಇರುವಂಥದ್ದು. ನಿಮಗೆ ಅನುಕೂಲ ಇದೆ, ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ. ಆದರೆ ಈ ಪರಿಸ್ಥಿತಿ ಏನಿದೆ ಅದು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಹಾಗಾಗಿನೇ ಅಂದುಕೊಂಡಂಥ ಕೆಲಸಗಳಾಗಲ್ಲ. ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಇಲ್ಲ. ಯಾರೋ ಕಟ್ಟೆ ಹಾಕಿದಾಗತ್ತೆ. ಎಲ್ಲೋ ಮುಲಾಜಿಗೆ, ದಾಕ್ಷಿಣ್ಯಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ದಾಕ್ಷಿಣ್ಯಕ್ಕೆ ಒಳಗಾಗಿ ಆಪತ್ತನ್ನು ತಂದುಕೊಳ್ಳುವಂಥ ವಿಚಾರಗಳು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು. ಇನ್ನು ನಿರುದ್ಯೋಗಸ್ಥರಿಗೂ ಕೂಡ ನಿಮ್ಮ ಪ್ರಯತ್ನಗಳು ಅಷ್ಟೊಂದು ಫಲವನ್ನು ಕೊಡಲ್ಲ. ಹಾಗಾಗಿ ನೀವು ಯಾವುದೇ ಒಂದು ಪ್ರಯತ್ನ ಮಾಡಿ, ಯಾವುದೇ ಕೆಲಸವನ್ನು ಮಾಡಿ ಅದರಲ್ಲಿ ಫಲಗಳು ಬಹಳ ನಿಧಾನವಾಗಿ ಬರುತ್ತೆ. ಅರ್ಧಂಬರ್ಧ ಕೆಲಸಗಳಾಗುವಂಥದ್ದು. ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಹಾಗಾಗಿ ಮನಸ್ಸಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ಆರಾಧನೆ ಮಾಡಿ, ಭಗವಂತನ ನಾಮಸ್ಮರಣೆ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಕುಲದೇವರನ್ನು, ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನೆಯಲ್ಲಿ ಏನೋ ಒಂದು ಲವಲವಿಕೆ ಇದೆ, ಏನೋ ಒಂದು ಹೊಸತನದ ಅನುಭವ ನಿಮಗೆ ಆಗುವಂಥದ್ದು. ಅದರಲ್ಲೂ ಮದುವೆ ಆಗಿದ್ದರೆ ವಿವಾಹಿತರಿಗೆ ಪತಿ ಪತ್ನಿಯರ ಮಧ್ಯೆ ಒಂದು ಒಳ್ಳೆಯ ತಿಳುವಳಿಕೆ ಇದೆ, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕುಟುಂಬಕ್ಕಾಗಿ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ನಿಮ್ಮಲ್ಲಿರುತ್ತೆ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಅನುಭವಗಳು ಉಂಟಾಗುವಂಥದ್ದು. ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಈ ದಿನ ಅತ್ಯುತ್ತಮವಾಗಿರುವಂತಹ ದಿನ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಏನೋ ಒಂದು ಲಾಭ ಇದೆ. ಕೈ ತುಂಬ ಹಣ ಬರದೇ ಇದ್ದರೂ ಕೂಡ ನೀವು ಮಾಡುವಂಥ ವ್ಯವಹಾರಗಳಿಂದ ನಿಮಗೆ ಸಂತೃಪ್ತಿ ಅನ್ನುವಂಥದ್ದು ಇರುತ್ತೆ. ಹಾಗೆ ಪ್ರಮುಖವಾದಂಥ ವ್ಯಕ್ತಿಯೊಬ್ಬರಿಂದ ಅನಿರೀಕ್ಷಿತವಾಗಿ ಆರ್ಥಿಕ ಸಹಾಯ ದೊರೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಕಷ್ಟವನ್ನು ಯಾರಲ್ಲಿ ಹೇಳ್ಕೊಂಡಿದ್ದೀರೋ ಅವರಿಂದ ಒಂದು ಸಾಂತ್ವನದ ಮಾತು ನಿಮಗೆ ಈ ದಿನ ಸಿಕ್ಕುವಂಥದ್ದು. ಒಟ್ಟಾರೆ ನಿಮಗಾಗಿ ಯಾರೋ ಒಬ್ಬರು ಇದ್ದಾರೆ ಅನ್ನುವಂಥ ಒಂದು ಭಾವನೆ ನಿಮಗೆ ಬರುತ್ತೆ. ಇದು ಒಂದು ಒಳ್ಳೆಯ ರೀತಿಯಲ್ಲಿ ಭದ್ರತೆಯ ಅನುಭವ ನಿಮಗೆ ಉಂಟಾಗುವಂಥದ್ದು, ಒಂದು ಸೆಕ್ಯೂರಿಟಿ ಫೀಲಿಂಗ್ ನಿಮಗೆ ಇರುತ್ತೆ. ಹಾಗೆ ಈ ರಾಜಕೀಯ ಸಂಬಂಧಿತವಾದಂತಹ ಸಭೆಯಲ್ಲೋ ಸಮಾರಂಭದಲ್ಲೋ ಅಥವಾ ರಾಜಕೀಯ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅವರಿಂದ ನಿಮಗೆ ಬೇಕಾಗಿರುವಂಥ ಸಹಾಯ ಸಹಕಾರಗಳು ಕೂಡ ಸಿಕ್ಕತ್ತೆ. ಅದರಲ್ಲೂ ಕೆಲವು ಕೆಲಸಗಳು ಹೆಚ್ಚು ಪ್ರಯತ್ನ ಇಲ್ಲದೆ ನಡೆಯುವಂಥದ್ದು ಇದೆ. ಹಾಗಾಗಿ ಕಡಿಮೆ ಪ್ರಯತ್ನ ಹೆಚ್ಚು ಲಾಭ ಈ ದಿನ ನಿಮಗೆ ಲಭ್ಯವಾಗುತ್ತೆ, ಯಶಸ್ಸು ಸಿಕ್ಕತ್ತೆ ನಿಮಗೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಮಾಜದಲ್ಲಿ ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳಿಂದ, ನಿಮ್ಮ ಮಾತಿನಿಂದ, ನಿಮ್ಮ ಅಭಿಪ್ರಾಯದಿಂದ ಈ ದಿನ ಉತ್ತಮವಾದಂಥ ಸ್ಥಾನವನ್ನು ಪಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಹಾಗೆ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ ಪರಿಪೂರ್ಣವಾಗಿ ಬಳಕೆ ಆಗುತ್ತೆ. ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿ, ಅಂಥ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಎಲ್ಲ ವ್ಯವಹಾರಗಳಲ್ಲೂ ಕೂಡ ನಿಮ್ಮ ನಿರ್ಧಾರಗಳು ಈ ದಿನ ಸಕಾರಾತ್ಮಕವಾಗಿರುತ್ತೆ. ಅಂದರೆ ಈ ಡಿಸಿಷನ್ ಮೇಕಿಂಗ್ ಕೂಡ ಬಹಳ ಪರ್ಫೆಕ್ಟ್ ಆಗಿರುತ್ತೆ ಈ ದಿನ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆ ಇದು ವಿಶೇಷವಾಗಿ ಶತ್ರುಸ್ಥಾನ ಅಂತ ಹೇಳ್ತೀವಿ, ಇದು ಋಣಸ್ಥಾನ. ಕೆಲವರು ಇದನ್ನು ರೋಗಸ್ಥಾನ ಅಂತ ಹೇಳುವಂಥದ್ದು ಕೂಡ ಇದೆ. ಹಾಗಾಗಿ ಚಂದ್ರನಿಂದ ಈ ದಿನ ನಿಮಗೆ ಉತ್ತಮವಾದಂತಹ ಸಕಾರಾತ್ಮಕವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ನಿಕಟ ಸಂಬಂಧಿಗಳಿಂದ ಯಾವುದೇ ರೀತಿಯ ವಿವಾದಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಇದೆ. ನಿಮ್ಮ ಹಿತಶತ್ರುಗಳು ನಿಮಗೆ ಕೊಡ್ತಾ ಇದ್ದಂತಹ ಕಾಟ, ನಿಮ್ಮ ತೊಂದರೆ ಏನಿದೆ ಅದು ನಿವಾರಣೆಯಾಗುವಂತಹ ಕಾಲ ಹತ್ತಿರ ಬರ್ತಾ ಇದೆ. ಏಕೆಂದರೆ ಈ ದಿನ ಅದರ ಬಗ್ಗೆ ಪ್ರಮುಖವಾದಂತಹ ವಿಚಾರವೊಂದನ್ನು ತಿಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಗ್ರಹ ಸ್ಥಾನಗಳು ನಿಮಗೆ ಅನುಕೂಲಕರವಾಗಿ ಈ ದಿನ ಇದೆ. ಅದರಿಂದಲೇ ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಚಟುವಟಿಕೆಗಳು, ನೀವು ಮಾಡುವಂತಹ ಪ್ರತಿ ಪ್ರಯತ್ನ ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ನಿಮ್ಮ ಮನಸ್ಸಿಗೆ ಸಂಪೂರ್ಣವಾದಂತಹ ತೃಪ್ತಿ ಇದೆ. ಹಾಗೆ ಈ ದಿನ ನಿಮಗೆ ಅದೃಷ್ಟದ ದಿನ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಹೊಸ ಹೊಸ ವಿಚಾರಗಳನ್ನು ಪಡ್ಕೊಳ್ಳುವುದರ ಜೊತೆಗೆ ನಿಮಗೆ ಅನುಕೂಲಕರವಾಗಿರುವಂಥ ಕೆಲವು ಸಾಮಗ್ರಿಗಳನ್ನು, ವಸ್ತುಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ಜೀವನದಲ್ಲಿ ಬೇಕಾಗಿರುವಂಥದ್ದು ಒಂದು ನೆಮ್ಮದಿ, ಒಂದು ಕಂಫರ್ಟ್. ಹಾಗಾಗಿ ಎರಡೂ ಕೂಡ ಜೊತೆಯಲ್ಲಿ ಉಡುಗೊರೆಯಾಗಿ ಸಿಕ್ಕುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗೆ ಈ ದಿನ ಸಾಲಗಳನ್ನು ವಸೂಲಿ ಮಾಡುವಂಥ ಸಂದರ್ಭ ಆಗಲಿ ಅಥವಾ ಬೇರೆಯವರಿಗೆ ಹಣಕಾಸಿನ ನೆರವನ್ನು ಕೊಡುವಂಥ ಅನಿವಾರ್ಯತೆ ಏನಾದರೂ ಬಂದರೆ ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿಕೊಳ್ಳಿ. ಹಾಗಾಗಿ ಹಣವನ್ನು ಸಾಲವಾಗಿ ಪಡೆಯುವಂಥದ್ದಾಗಲಿ ಅಥವಾ ಸಾಲವಾಗಿ ಬೇರೆಯವರಿಗೆ ಕೊಡುವಂಥ ವಿಚಾರವಾಗಲಿ, ಇಲ್ಲ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆಂದರೆ ನಿಮ್ಮ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಲೆಕ್ಕಾಚಾರದಲ್ಲೇ ಇರಲಿ. ಇನ್ನು ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಮನಸ್ಸಿದೆ. ಭಗವಂತನ ಆರಾಧನೆ ಅಂದರೆ ಇಷ್ಟ, ಧರ್ಮ ಅಂದರೆ ಇಷ್ಟ, ಬೇರೆಯವರಿಗೆ ಸಹಾಯ ಮಾಡಬೇಕು ಅಂದರೆ ಇನ್ನೂ ಇಷ್ಟ ನಿಮಗೆ. ಹಾಗೆ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇದೆ, ತುಂಬ ಕಳಕಳಿ ಇದೆ ಈ ದಿನ. ಹಾಗಾಗಿ ಕುಟುಂಬಸ್ಥರ ಪರವಾಗಿ ಈ ದಿನ ಕೆಲಸವನ್ನು ಮಾಡುವಂಥದ್ದು, ಕುಟುಂಬಕ್ಕಾಗಿ ನಿಮ್ಮ ಒಂದು ತ್ಯಾಗ ತುಂಬ ಹೈಲೈಟ್ ಆಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಈ ದಿನ. ಹಾಗೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪಂಚಮ ಸ್ಥಾನದಲ್ಲಿದ್ದಾನೆ. ಇದು ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿ 5ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿನಲ್ಲಿ ಏನೋ ಒಂದು ಹೋರಾಟ ಇರುತ್ತೆ, ಸ್ಪರ್ಧೆ ಇರುತ್ತೆ. ಹಾಗಾಗಿ ಯಾವುದೂ ಕೂಡ ಸುಲಭಕ್ಕೆ ಆಗಲ್ಲ. ಸ್ವಲ್ಪ ಹೋರಾಟ ಮಾಡಿ, ಸ್ಟ್ರಗಲ್ ಮಾಡಿನೇ ನೀವು ಈ ದಿನದ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಅದರಲ್ಲೂ ಈ ದಿನದಲ್ಲಿ ನಿಮಗೆ ಸ್ನೇಹಿತರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು. ಹಾಗಾಗಿ ನೀವು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಒಂದು ರೀತಿಯಲ್ಲಿ ಪೈಪೋಟಿ ಇರುತ್ತೆ, ಅಲ್ಲಿ ಒಂದು ನೆಮ್ಮದಿ ಇಲ್ಲ. ಇನ್ನು ಪತಿ ಪತ್ನಿಯರ ಮಧ್ಯೆ ಕೂಡ ಏನೋ ಒಂದು ಒಳ ಜಗಳ ಇರುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ಈ ದಿನ. ಹಾಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ನಿಮಗೆ ಕೋಪ ಕೂಡ ಬರುವಂಥದ್ದು. ಹಾಗಾಗಿ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾತು ಹರಿತವಾಗಿರೋದ್ರಿಂದ ಸಂಬಂಧಗಳು ಹಳಸಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಳ್ಳಿ, ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಾ ಇರುವಂಥವ್ರು, ಪರೀಕ್ಷೆಗಾಗಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥವ್ರಿಗೆ ಈ ದಿನ ಅನುಕೂಲತೆಗಳಿದೆ. ಏನೋ ಒಂದು ವಿಚಾರದಲ್ಲಿ ನಿಮಗೆ ತೃಪ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಆರಂಭಿಕ ಅಡೆತಡೆಗಳಿರುತ್ತೆ, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಯಾವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಜ್ಞಾನವನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಪೂರ್ವ ಸಿದ್ಧತೆಯೊಂದಿಗೆ ಕೆಲಸಗಳನ್ನು ಆರಂಭ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲಸಗಳು ನಿಮಗೆ ಪೂರ್ಣ ಫಲವನ್ನು ಕೊಡಲ್ಲ. ವಿರೋಧಿಗಳ ಸಂಖ್ಯೆ ಜಾಸ್ತಿ, ಶತ್ರುಗಳ ಸಂಖ್ಯೆ ಈ ದಿನ ನಿಮಗೆ ಜಾಸ್ತಿ ಇರ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಯಾರೋ ಒಬ್ಬರು ಚಕಾರ ಎತ್ತುವಂಥದ್ದು, ಯಾರೋ ಆ ಕೆಲಸದ ಬಗ್ಗೆ ಕೆಲವೊಂದು ಕಮೆಂಟ್ ಮಾಡುವಂಥ ವಿಚಾರಗಳು ಮನಸ್ಸಿಗೆ ಬೇಸರವನ್ನು ತರಿಸುತ್ತೆ. ಹಾಗಾಗಿ ನೀವು ಎಷ್ಟೇ ಒಳ್ಳೆಯವರಾಗಿರಿ, ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಅಭಿಲಾಷೆಯನ್ನು ಇಟ್ಕೊಂಡಿದ್ರೂ ಕೂಡ ಪರಿಸ್ಥಿತಿ ಅದಕ್ಕೆ ಬಿಡಲ್ಲ. ಹಾಗಾಗಿ ಈ ದಿನ ನೀವು ಅಂದುಕೊಂಡಂಥ ಕೆಲಸಗಳಾಗಲ್ಲ, ಮಿಶ್ರ ಫಲಗಳೇ ಇರುವಂಥದ್ದು. ಅದಕ್ಕಾಗಿಯೇ ನಿರ್ವಿಘ್ನವಾಗಿ ಕೆಲಸಗಳಾಗಬೇಕು. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ಚತುರ್ಥದಲ್ಲಿ ಚಂದ್ರ ಇದ್ದರೆ ಇದು ಸುಖಸ್ಥಾನ. ಈ ಸುಖಸ್ಥಾನದಲ್ಲಿ ಚಂದ್ರ ಇದ್ದರೆ ದೈಹಿಕ ಸುಖ ಸ್ವಲ್ಪ ಕಡಿಮೆ ಇರುತ್ತೆ. ಏಕೆಂದರೆ ನೀವು ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳು, ನೀವಾಗಿ ಮಾಡುವಂಥ ಅಪರಾಧಗಳು, ಇದರಿಂದ ಸ್ವಲ್ಪ ಮನಸ್ಸಿಗೂ ದೇಹಕ್ಕೂ ಬಾಧೆ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ, ಆತುರದ ನಿರ್ಧಾರಗಳದು. ಹಾಗಾಗಿನೇ ಪ್ರಗತಿದಾಯಕವಾಗಿರಲ್ಲ. ನೀವು ಯಾವುದೇ ಒಂದು ಪ್ರಮುಖ ವಿಚಾರದಲ್ಲೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಈ ದಿನ ನಿಮಗೆ ಸಮರ್ಪಕವಾದಂಥ ಒಂದು ತೀರ್ಮಾನವನ್ನು ಮಾಡಲಿಕ್ಕೆ, ನಿರ್ಧಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಿ ಇರುವಂಥದ್ದು. ಹಾಗೆ ಏಕಾಗ್ರತೆ ಇಲ್ಲ, ದೂರದೃಷ್ಟಿ ಇಲ್ಲ. ಇದರಿಂದ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳಿಂದ ಮುಂದೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ವಾಹನದ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಈ ಬೇರೆಯವರ ವಾಹನವನ್ನು ಏನಾದರೂ ಓಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಮಾತಿನಲ್ಲಿ, ನಿಮ್ಮ ಅಭಿಪ್ರಾಯದಲ್ಲಿ ಕೆಲವು ಟೀಕೆ ಟಿಪ್ಪಣಿಗಳು ಬರುವಂಥದ್ದು ಕೂಡ ಇರುತ್ತೆ. ನಿಮ್ಮ ಹತ್ತಿರದವರೇ ನಿಮ್ಮ ಒಂದು ನಡತೆಯನ್ನಾಗಲಿ, ನಿಮ್ಮ ಮಾತನ್ನಾಗಲಿ ಟೀಕೆಯ ಮೂಲಕ ನಿಮ್ಮನ್ನು ನಿರ್ಬಂಧಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಎಲ್ಲ ಒಂದು ಕಡೆ ನಿಮ್ಮ ಬೆಳವಣಿಗೆಗೆ ಕುತ್ತು ತರುವಂಥದ್ದು, ನಿಮ್ಮ ಒಂದು ಪ್ರಗತಿಯನ್ನು ಕಟ್ಟಿ ಹಾಕುವಂಥ ಒಂದು ಪ್ರಯತ್ನ ಬೇರೆಯವರಿಂದ ನಡೀತಾ ಇರುವಂಥದ್ದು ಇದೆ. ನಿಮ್ಮ ಹಿತಶತ್ರುಗಳ ಕಾಟ ಈ ದಿನ ನಿಮಗೆ ಸ್ವಲ್ಪ ವಿಪರೀತ ಅನಿಸುತ್ತೆ. ಇನ್ನು ಮನೆಯ ವಾತಾವರಣ ಕೂಡ ನಿಮಗೆ ಸ್ವಲ್ಪ ನಿರಾಶೆಯನ್ನು ತರಿಸುವಂಥದ್ದು. ಅಷ್ಟೊಂದು ಉತ್ತಮವಾದಂತಹ ಅವಕಾಶಗಳಿದ್ದರೂ ಕೂಡ ಅದನ್ನು ಬಳಸ್ಕೊಳ್ಳಲಿಕ್ಕೆ ನಿಮಗೆ ಮನಸ್ಸಾಗಲ್ಲ, ಪರಿಸ್ಥಿತಿ ಸರಿ ಇರಲ್ಲ. ಹಾಗಾಗಿನೇ ಈ ದಿನ ಯಾರದ್ದೋ ಕೈಗುಂಬೆಯಾಗಿ ನೀವು ವರ್ತಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ತನವನ್ನು ಕಳ್ಕೊಳ್ತೀರಿ, ಸ್ವಾತಂತ್ರ್ಯ ಇರಲ್ಲ. ಹಾಗಾಗಿನೇ ಈ ದಿನ ಮನಸ್ಸಿನ ನೆಮ್ಮದಿಗಾಗಿ ಭಗವಂತನ ಆರಾಧನೆಯನ್ನು ಮಾಡಿ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ವಿಶೇಷವಾಗಿ 3ನೇ ಸ್ಥಾನದಲ್ಲಿ ಚಂದ್ರ ಇದ್ದರೆ ಅತ್ಯುತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಹಾಗೆ
ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಂದ ನಿಮ್ಮ ಒಂದು ಅಧಿಕಾರ ಆಗಲಿ, ನಿಮ್ಮ ಸ್ಥಾನಮಾನಗಳಾಗಲಿ ಹೆಚ್ಚುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಮನೆಯ ಹೊರಗೆ, ಮನೆಯ ಒಳಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಅನುಕೂಲಕರವಾದಂಥ ಪರಿಸ್ಥಿತಿಗಳು ಇರುತ್ತೆ. ಕುಟುಂಬಸ್ಥರು ನಿಮ್ಮ ನೆರವಿಗೆ ಇರ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವರು ಕೂಡ ಪಾರ್ಟ್ನರ್ಶಿಪ್ ಆಗಿ ಕೆಲಸ ಮಾಡುವಂಥದ್ದು, ಅವರಿಗೂ ಒಂದು ಬಾಧ್ಯತೆ ಇದೆ, ಅವರಿಗೂ ಒಂದು ಜವಾಬ್ದಾರಿ ಇದೆ, ಅದನ್ನು ನಿರ್ವಹಣೆ ಮಾಡ್ತಾರೆ. ಇದರಿಂದ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಅಂದುಕೊಂಡಂತಹ ಸಮಯಕ್ಕಿಂತ ಮೊದಲೇ ಕೆಲಸಗಳಾಗೋದ್ರಿಂದ ಮನಸ್ಸಿಗೆ ಒಂದು ತೃಪ್ತಿ ಈ ದಿನ ಇದೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದ ಹೊಸ ವಿಚಾರಗಳ ಬಗ್ಗೆ ಚರ್ಚೆಗಳಾಗುವಂಥದ್ದು ಕೂಡ ಇದೆ. ಹಾಗಾಗಿ ಕುಟುಂಬಕ್ಕಾಗಿ ಬೇಕಾಗಿರುವಂತಹ ಕೆಲವು ಅನುಕೂಲಗಳು, ಈ ಸೌಲಭ್ಯಗಳೇನಿದೆ ಇದರ ಬಗ್ಗೆ ಈ ದಿನ ಚರ್ಚೆಗಳಾಗುತ್ತೆ. ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರಯತ್ನಗಳಿದ್ದರೆ ಈ ದಿನ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಹಾಗಾಗಿ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳಾಗಲಿ ಅಥವಾ ನಿಮ್ಮ ಪ್ರಯತ್ನಗಳಾಗಲಿ, ಜವಾಬ್ದಾರಿಗಳಾಗಲಿ ಹೊಸ ಒಂದು ಸ್ಥಾನವನ್ನು ನಿಮಗೆ ದೊರಕಿಸಿಕೊಡುತ್ತೆ. ಹಾಗಾಗಿ ಈ ದಿನ ವ್ಯವಹಾರಗಳಲ್ಲಿ ಪ್ರಮುಖವಾದಂತಹ ಕೆಲಸಗಳನ್ನು ಅನುಷ್ಠಾನಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇನ್ನು ಈ ದಿನ ಉದ್ಯೋಗಸ್ಥರಿಗೆ ವಾತಾವರಣ ಕೂಡ ಬಹಳ ಚೆನ್ನಾಗಿದೆ. ಕೆಲಸದ ಮೇಲೆ ಸಂಪೂರ್ಣವಾದಂತಹ ನಿಗಾ ಇದೆ. ಅದರಲ್ಲೂ ಈ ದಿನದಲ್ಲಿ ಹೆಚ್ಚು ಅನುಕೂಲಕರವಾಗಿರುವಂಥ ಫಲಿತಾಂಶಗಳು ಬರೋದರಿಂದ ಆಸಕ್ತಿ ಜಾಸ್ತಿ ಇದೆ, ಉತ್ಸಾಹ ಜಾಸ್ತಿ ಇದೆ, ಆತ್ಮವಿಶ್ವಾಸ ಈ ದಿನ ಬಹಳಷ್ಟು ಮಟ್ಟಿಗೆ ವಿಪರೀತವಾಗೇ ಇರುವಂಥದ್ದು. ಒಟ್ಟಾರೆ ಎಲ್ಲ ಕಡೆಯಿಂದ ನಿಮಗೆ ಅನುಕೂಲ ಅನ್ನುವಂಥದ್ದು ಇದೆ. ಒಂದೆರಡು ಘಟ್ಟಗಳನ್ನು ಬಿಟ್ಟರೆ ನಿಮಗೆ ಈ ದಿನ ಬಹಳ ಫಲದಾಯಕವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆಯಲ್ಲಿ ಚಂದ್ರ ಅಂತ ಹೇಳಿದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಹಾಕಿರೋ ಬಂಡವಾಳ ವಾಪಸ್ಸು ಬರಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ವ್ಯಾಪಾರಗಳು ನಡೆಯಲ್ಲ, ಸ್ವಂತ ಬಿಸ್ನೆಸ್ಸಲ್ಲಿ ಏನೋ ಕಿರಿಕಿರಿ ಇದೆ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ದುಬಾರಿ ದಿನವಾಗುತ್ತೆ. ಹಾಗೆ ಈ ವಾಕ್ಸ್ಥಾನ ಕೂಡ 2ನೇ ಮನೆ, ಚಂದ್ರ ಇಲ್ಲೇ ಇರೋದು. ಹಾಗಾಗಿ ನಿಮ್ಮ ಮಾತಿನಿಂದಲೇ ಅನರ್ಥಗಳು ಉಂಟಾಗುವಂಥದ್ದು. ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಮಾತು ಆ ಸಂಬಂಧವನ್ನು ಹಾಳು ಮಾಡುತ್ತೆ. ಹಾಗೆ ಪ್ರಮುಖವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಆಡುವಂಥ ಮಾತು ಕೆಟ್ಟ ಅಭಿಪ್ರಾಯವನ್ನು ಮೂಡಿಸುತ್ತೆ. ಹಾಗಾಗಿನೇ ಬೇರೆಯವರು ನಿಮ್ಮನ್ನು ಮೂದಲಿಸುವಂಥದ್ದು, ಮಾತಿನಿಂದ ಚುಚ್ಚುವಂಥದ್ದು ಕೂಡ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳು ತುಂಬ ನಿರಾಸೆಗೊಳಿಸುತ್ತೆ ನಿಮ್ಮನ್ನು. ಅಂದುಕೊಂಡಂತಹ ಕೆಲಸಗಳಾಗಲ್ಲ, ನಿಮ್ಮ ಬಯಕೆಗಳು ಈಡೇರಲ್ಲ, ಈಡೇರಿದ್ರೂ ಅದು ಅರ್ಧಂಬರ್ಧ ಆಗುವಂಥದ್ದು. ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಒತ್ತಡಗಳು ಇರುವಂಥದ್ದು. ಇನ್ನು ವಿದ್ಯಾರ್ಥಿಗಳು ಈ ದಿನ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು. ಯಾಕೆಂತ ಹೇಳಿದ್ರೆ ನಿಮ್ಮ ಮನಸ್ಸು ಈ ದಿನ ವಿಪರೀತವಾಗಿ ಚಂಚಲವಾಗಿರುವಂಥದ್ದು. ಅಡ್ಡದಾರಿ ಹಿಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾರದ್ದೋ ಸ್ನೇಹಿತರ, ಯಾರದ್ದೋ ಒಂದು ಮುಲಾಜಿಗೆ ಒಳಗಾಗಿ ಈ ದಿನ ನೀವು ತಪ್ಪು ಕೆಲಸವನ್ನು ಮಾಡುವಂಥ ಒಂದು ಟೆಂಪ್ಟೇಷನ್ ಆಗುವಂಥದ್ದು ಕೂಡ ಇರುತ್ತೆ. ನಿಮ್ಮ ದೃಷ್ಟಿಯಲ್ಲಿ ಆ ಕೆಲಸ ಒಳ್ಳೆಯದಿರ್ಬೋದು, ಆದರೆ ಮನೆಯಲ್ಲಿರುವಂಥ ಹಿರಿಯರ ದೃಷ್ಟಿಯಲ್ಲಿ, ಸಮಾಜದ ದೃಷ್ಟಿಯಲ್ಲಿ ಅದು ಅಸಿಂಧುವಾದಂತಹ ಕೆಲಸ. ಅಂಥದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಈ ದಿನ. ಇನ್ನು ಯಾವುದೇ ಒಂದು ವ್ಯವಹಾರದಲ್ಲಿ ಈ ಲೋಪದೋಷಗಳೇನಾದರೂ ಇದ್ದರೆ, ವಿವಾದಗಳೇನಾದರೂ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ನಿಮ್ಮ ಮಾತನ್ನು ಕಡಿಮೆ ಮಾಡಿ, ಕೆಲಸವನ್ನು ಈ ದಿನ ಜಾಸ್ತಿ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ಮನೆಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿ ಭಾವನಾತ್ಮಕವಾಗಿ ಈ ದಿನ ತುಂಬ ಬಲಿಷ್ಠರಾಗಿರ್ತೀರಿ. ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಅನುಷ್ಠಾನ ಮಾಡ್ತೀರಿ. ಹಾಗೆ ಈ ಗ್ರಹಗತಿಗಳು ನಿಮಗೆ ತುಂಬ ಅನುಕೂಲಕರವಾಗಿರುವಂತಹ ಸ್ಥಿತಿಯಲ್ಲಿರೋದ್ರಿಂದ ಹಣಕಾಸಿನ ವ್ಯವಹಾರಗಳು ನಿಮಗೆ ಲಾಭವನ್ನು ತರುತ್ತೆ. ಹಾಗೆ
ಅನುಕೂಲಕರವಾದಂತಹ ಪರಿಸ್ಥಿತಿಗಳು, ಸನ್ನಿವೇಶಗಳು ನಿಮ್ಮ ಕುಟುಂಬದಲ್ಲಿದೆ, ಮನೆಯಲ್ಲಿದೆ. ಮನೆ ಅಂತ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ತರುವಂಥ ಜಾಗ. ಅದು ಪರಿಪೂರ್ಣವಾಗಿ ಈ ದಿನ ನಿಮಗೆ ಸಂತೋಷವನ್ನು ತರುತ್ತೆ. ಹೊಸ ಜನರನ್ನು ಭೇಟಿ ಮಾಡ್ತೀರಿ, ಹಳೆಯ ಸ್ನೇಹಿತರನ್ನು ಈ ದಿನ ಸಂಪರ್ಕ ಮಾಡ್ತೀರಿ. ಇದರಿಂದ ಕಷ್ಟ ಸುಖಗಳ ವಿಚಾರ ವಿನಿಮಯಗಳು ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದು ಮನಸ್ಸಿಗೆ ಒಂದು ರೀತಿಯಲ್ಲಿ ಭಾರವನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ. ಹಾಗೆ ಪ್ರಮುಖ ವಿಚಾರದಲ್ಲಿ ಈ ದಿನ ಕುಟುಂಬಸ್ಥರ ನೆರವು ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಸಕಾಲಕ್ಕೆ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಹಾಗೆ ಆರೋಗ್ಯದ ವಿಚಾರದಲ್ಲಾಗಲಿ, ನಿಮ್ಮ ದೈಹಿಕ ಸೌಂದರ್ಯದ ವಿಚಾರದಲ್ಲಾಗಲಿ ಈ ದಿನ ನಿಮಗೆ ತುಂಬ ಕಾಳಜಿ ಇದೆ, ಕಳಕಳಿ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮಿಗಳಿಗೆ ಈ ದಿನ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಏನೋ ಒಂದು ತಿಳುವಳಿಕೆ ಇದೆ, ಒಂದು ಅಗ್ರಿಮೆಂಟ್ ಅನ್ನುವಂಥದ್ದು ಇದೆ. ಹಾಗಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ಮಹತ್ವಪೂರ್ಣವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಒಂದು ಪ್ರೀತಿಯ ಬಗ್ಗೆ ಆಗಲಿ, ಮನರಂಜನೆಯ ಬಗ್ಗೆ ಆಗಲಿ ಹೆಚ್ಚಿನ ಕಾಳಜಿ ಇದೆ. ಅದಕ್ಕೆ ಈ ದಿನ ಹೆಚ್ಚು ಗಮನ ಕೊಡ್ತೀರಿ. ನಿಮ್ಮ ಜೀವನದಲ್ಲಿ ಪ್ರಿಯಾರಿಟಿ ಏನು ಅಂದರೆ ಈ ದಿನ ಪ್ರೀತಿ ಮತ್ತು ಪ್ರೇಮ. ಹಾಗೆ ಈ ದಿನ ಮನಸ್ಸಿಗೆ ಹಿತ ಅನ್ನಿಸುವಂತಹ ಕೆಲವು ಘಟನೆಗಳು ಕೂಡ ನಡೆಯುತ್ತೆ. ಮನಸ್ಸಿಗೆ ಸಮಾಧಾನ ಇದೆ, ಸಂತೃಪ್ತಿ ಇದೆ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳು ಸ್ವಲ್ಪ ನಿಧಾನ ಆದರೂ ಕೂಡ ಒಳ್ಳೆಯ ಸ್ಥಿರವಾದ ಫಲಿತಾಂಶವನ್ನು ಮುಂದೆ ನಿಮಗೆ ತಂದುಕೊಡುತ್ತೆ. ಹಾಗೆ ಕೆಲವು ಅನಿರೀಕ್ಷಿತವಾದಂತಹ ಸ್ಥಾನ ಚಲನೆಯ ಸೂಚನೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ವರ್ಗಾವಣೆ ಇರ್ಬೋದು, ವ್ಯಾಪಾರಿ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡಬೇಕಾಗ್ಬೋದು, ಅಥವಾ ಬೇರೆ ಉದ್ದೇಶದಿಂದ ಸ್ಥಳವನ್ನು ಬದಲಾವಣೆ ಮಾಡುವಂಥದ್ದು, ಅಥವಾ ಈಗಿರುವಂಥ ಒಂದು ಮನೆಯಿಂದ ಸ್ವಲ್ಪ ದೂರ ಸರಿಯುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆ ಯಾವುದೇ ಬದಲಾವಣೆ ನಿಮಗೆ ಒಳ್ಳೆಯದನ್ನೇ ತರುತ್ತೆ, ಅನುಕೂಲವನ್ನೇ ಉಂಟು ಮಾಡುತ್ತೆ. ಈ ದಿನ ಮನಸ್ಸಿಗೆ ಸಮಾಧಾನ ಇದೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ವ್ಯಯಸ್ಥಾನ, ನಷ್ಟ ಉಂಟಾಗುವಂತಹ ಸ್ಥಾನ ಇದು. ಹಾಗಾಗಿ ಈ ದಿನ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಒಂದು ನೋವು, ದುಃಖ ಇರುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಹಾಗಾಗಿ ಮನಸ್ಸನ್ನು ಈ ದಿನ ನೀವು ಸಮಾಧಾನವಾದಂತಹ ಸ್ಥಿತಿಯಲ್ಲೇ ಇಟ್ಕೊಳ್ಬೇಕು. ಮೂರನೆಯವರ ವಿಚಾರಕ್ಕೆ ತಲೆ ಹಾಕಬಾರ್ದು. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲೂ ಕೂಡ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ದೂರದ ಬಂಧುಗಳಿಂದ ಆಶ್ಚರ್ಯಕರವಾದಂಥ ಸಂಗತಿಗಳು ತಿಳಿದು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಪ್ರಯಾಣದ ಸಮಯದಲ್ಲಿ ಮಾತ್ರ ನಿಮಗೆ ಪರಿಚಯ ಆಗುವಂಥ ವ್ಯಕ್ತಿಗಳಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು, ಅಪರಿಚಿತರು, ಅವರಲ್ಲಿ ಈ ದಿನ ನಂಬಿಕೆ ಇಡುವಂಥದ್ದಾಗಲಿ, ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಶೀಘ್ರವಾಗಿ ಮಾಡಿಕೊಳ್ಳುವಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ಹಣಕಾಸಿನ ನಷ್ಟಕ್ಕೆ ನಿಮ್ಮ ನಿರ್ಧಾರಗಳು ಈ ದಿನ ಕಾರಣವಾಗುತ್ತೆ. ಹಾಗೆ ಯಾವುದೇ ರೀತಿಯ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದನ್ನು ಮುಂದಕ್ಕೆ ಹಾಕಿ. ಇಲ್ಲ ಯಾರಾದರೂ ಒಬ್ಬರು ಅನುಭವಸ್ಥರ ಸಮ್ಮುಖದಲ್ಲಿ ಇಂತಹ ಖರೀದಿಗಳನ್ನು ಮಾಡಬೇಕಾಗತ್ತೆ. ಇನ್ನು ಹೊಸಬರ ಒಂದು ವಿಚಾರದಲ್ಲಿ, ಸ್ಥಿರಾಸ್ತಿಯ ವಿಚಾರದಲ್ಲಿ, ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಒಳ್ಳೆಯ ಅವಕಾಶಗಳಿದ್ದರೂ ಕೂಡ ಅದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಿಮ್ಮ ಯೋಗ್ಯತೆಗೆ, ನಿಮ್ಮ ಪ್ರತಿಭೆಗೆ ತಕ್ಕಂತಹ ಒಂದು ಸ್ಥಾನಮಾನ ನಿಮಗೆ ಸಿಕ್ಕಲ್ಲ. ಇದು ಜೀವನದಲ್ಲಿ ಭಾರಿ ನಿರಾಸೆಯನ್ನು ತರಿಸುವಂತಹ ಸನ್ನಿವೇಶ ಇದು. ಹಾಗೆ ಅತಿಯಾದ ಆತ್ಮವಿಶ್ವಾಸ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಆತ್ಮವಿಶ್ವಾಸವನ್ನು, ಒಂದು ಕಾನ್ಫಿಡೆನ್ಸನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಬರುವಂತಹ ಅವಕಾಶಗಳೇನಿದೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಏಕೆಂದರೆ ಈ ಆಪರ್ಚುನಿಟೀಸ್ ಅನ್ನುವಂಥದ್ದು ಬಹಳ ಅಪರೂಪಕ್ಕೆ ಬರುತ್ತೆ. ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆ. ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಹಾಗೆ ಧನಲಾಭ ಉಂಟಾಗುವಂಥದ್ದು. ಇನ್ನು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇರುವಂಥವರ ಪರಾಭವ ಕೂಡ ಆಗುತ್ತೆ. ಅಂದರೆ ನಿಮ್ಮ
ಕೆಲಸ ಕಾರ್ಯಗಳು ಸ್ವತಂತ್ರವಾಗಿ ನಿಮ್ಮ ಇಚ್ಛೆಯಂತೆ ನಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಇದೆ, ಕಳಕಳಿ ಇದೆ. ಅವರ ಒಂದು ಸಂಕಷ್ಟಕ್ಕೆ ನೆರವಾಗುವಂಥ, ಅವರಿಗೆ ನೀಡುವಂಥ ಸಹಕಾರದ ವಿಚಾರದಲ್ಲೂ ಕೂಡ ಈ ದಿನ ಒಂದು ಹೆಜ್ಜೆ ಮುಂದೆ ಇರ್ತೀರಿ ನೀವು. ಹಾಗೆ ಸ್ಥಿರಾಸ್ತಿಗಳನ್ನು ಖರೀದಿ ಮಾಡುವಂಥ ವಿಚಾರದಲ್ಲೂ ಕೂಡ ಈ ದಿನ ಆಸಕ್ತಿ ಇದೆ. ಅಂಥ ಪ್ರಯತ್ನದಲ್ಲಿರುವಂಥವರು ಈ ದಿನ ಸ್ವಲ್ಪ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಸೌಹಾರ್ದದ ಸಂಬಂಧಗಳು ಈ ದಿನ ಕೂಡಿ ಬರುವಂಥದ್ದು. ಮನೆಯಲ್ಲಿ ಪತಿ ಪತ್ನಿಯರಾಗಲಿ, ಪ್ರೇಮಿಗಳ ಮಧ್ಯೆ ಆಗಲಿ, ಸ್ನೇಹಿತರ ಮಧ್ಯೆ ಆಗಲಿ ಈ ದಿನ ಒಳ್ಳೆಯ ತಿಳುವಳಿಕೆ ಇರುತ್ತೆ. ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ಸ್ವಭಾವ ಇದೆ. ಗಿವ್ ಅಂಡ್ ಟೇಕ್ ಪಾಲಿಸಿ ಇರೋದ್ರಿಂದ ಮನಸ್ಸಿಗೆ ಸಮಾಧಾನ ಇದೆ. ಇನ್ನು ಯಾವುದೇ ಸನ್ನಿವೇಶ ಇದ್ದರೂ ಕೂಡ ಅದರಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಬಹಳ ಅದ್ಭುತವಾಗಿರುವಂಥದ್ದು. ಈ ಸ್ವಭಾವ ಎಲ್ಲರಲ್ಲೂ ಇರಲ್ಲ. ಆದರೆ ಕಷ್ಟ ಕಾಲದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಬಂದರೆ ಆ ಜೀವನ ಅನ್ನುವಂಥದ್ದು ಬಹಳ ಸಕ್ಸಸ್ಫುಲ್ ಆಗಿರುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಖರ್ಚು ನಿಮ್ಮ ಆದಾಯವನ್ನಾಗಲಿ, ನಿಮ್ಮ ಉಳಿತಾಯವನ್ನಾಗಲಿ ಗಮನದಲ್ಲಿಟ್ಕೊಂಡೇ ಲೆಕ್ಕಾಚಾರದಿಂದ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಉಳಿತಾಯ ಆಗುವಂಥದ್ದು ಇದೆ. ಇನ್ನು ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂತಹ ಆಸ್ತಿ ಪಾಸ್ತಿ ಆಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ಒಡವೆ ವಸ್ತ್ರಗಳಾಗಲಿ ಈ ದಿನ ನಿಮಗೆ ಲಾಭದಾಯಕವಾಗಿ ಇರುತ್ತೆ. ಪರಿಸ್ಥಿತಿ ಚೆನ್ನಾಗಿದೆ. ಹಾಗೆ ಈ ದಿನ ಹೊಸ ದಾರಿಯನ್ನು ಕಂಡುಕೊಳ್ಳುವಂಥದ್ದು, ನಿಮ್ಮ ಸಮಸ್ಯೆಗೆ ಹೊಸ ಮಾರ್ಗೋಪಾಯಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಿರಿಯರ ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಇದೆ ಈ ದಿನ. ಹಾಗಾಗಿ ಅತ್ಯುತ್ತಮವಾದಂಥ ಲಾಭದಾಯಕವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ದರ್ಶನ ಮಾಡಿ, ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆ, ಇದು ಕರ್ಮಸ್ಥಾನ. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳೇನಿದೆ, ಚಟುವಟಿಕೆಗಳೇನಿದೆ ಅದು ತೃಪ್ತಿಯ ಜೊತೆಗೆ ಪರಿಪೂರ್ಣವಾದಂಥ ಫಲವನ್ನು ಕೂಡ ಕೊಡುತ್ತೆ. ಹಾಗಾಗಿ ಅರ್ಧಂಬರ್ಧಕ್ಕೆ ಕೆಲಸಗಳು ನಿಲ್ಲಲ್ಲ. ಒಂದು ಕೆಲಸ ಆರಂಭ ಆದರೆ ಅದು ಪೂರ್ಣವಾಗಿ ನಿಲ್ಲುತ್ತೆ. ಇನ್ನು ಬಹಳ ವಿಶೇಷವಾಗಿ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಪ್ರಮುಖ ವ್ಯಕ್ತಿಗಳ ಸಹಕಾರ ನಿಮಗೆ ಸಿಕ್ಕತ್ತೆ. ನಿಮ್ಮ ಬಂಧು ಮಿತ್ರರ ಸಹಾಯ ಈ ದಿನ ಸಂದರ್ಭೋಚಿತವಾಗಿ ಒದಗಿ ಬರುತ್ತೆ, ಸಮಯಕ್ಕೆ ಸರಿಯಾಗಿ ಬರುತ್ತೆ. ಹಾಗಾಗಿನೇ ಕಾಕತಾಳೀಯ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಪ್ರಯತ್ನಕ್ಕೆ ಬೇರೆಯವರ ಒಂದು ಸಹಕಾರ ಕೂಡ ಸಿಕ್ಕೋದ್ರಿಂದ ಕೆಲಸಗಳು ಯಶಸ್ವಿಯಾಗುತ್ತೆ. ಹಾಗೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಿಮ್ಮ ಪ್ರಗತಿ ಈ ದಿನ ಇರುತ್ತೆ. ಹಾಗೆ ಈ ದಿನ ಶುಕ್ರವಾರ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ತೀರಿ. ಏನೋ ಮನಸ್ಸಿಗೆ ಸಮಾಧಾನ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂತಹ ತೃಪ್ತಿಯನ್ನು ಅನುಭವಿಸುವಂತಹ ದಿನ. ಹಾಗೆ ಸ್ವಲ್ಪ ಮಟ್ಟಿಗೆ ಮೋಜು ಮಸ್ತಿ ಈ ದಿನ ಇರುತ್ತೆ. ಇದು ಕೂಡ ಯಾವುದೇ ಒಂದು ಒಳ್ಳೆಯ ಹವ್ಯಾಸ ಇದ್ದಂಥವ್ರಿಗೆ ಒಳ್ಳೆಯ ದಿನ ಆಗುತ್ತೆ. ಆದರೆ ಈ ದಿನವನ್ನು ನೀವು ಯಾವುದೇ ವ್ಯಕ್ತಿಗಳಿಂದ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಕಳಿಬೇಕು. ಅಂದರೆ ಬೇರೆಯವರ ಮೇಲೆ ಡಿಪೆಂಡ್ ಆಗಬಾರ್ದು. ಬೇರೆಯವರು ಈ ಕೆಲಸ ಮಾಡಲಿ ಅಥವಾ ಬೇರೆಯವರಿಂದ ಸಹಾಯ ಸಿಕ್ಕಲಿ ಅನ್ನುವಂಥ ಒಂದು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಿಮ್ಮ ಕೆಲಸ ಮಾಡಿ ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನದಲ್ಲಿ ಈ ದಿನ ಸೋಲು ಅನ್ನುವಂಥದ್ದು ಇಲ್ಲ. ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ ಈ ದೂರದೃಷ್ಟಿಯ ಕೊರತೆ ಇರ್ಬೋದು, ಅನುಭವದ ಕೊರತೆ ಇರ್ಬೋದು, ಅಥವಾ ಆತುರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸ್ವಭಾವ ಇರ್ಬೋದು. ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ಭಾಗ್ಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ನೀವು ಪ್ರಯತ್ನ ಮಾಡಿದ್ರೆ ಒಂದೊಳ್ಳೆ ಫಲವನ್ನು ಪಡ್ಕೊಳ್ಳೋ ಸಾಧ್ಯತೆ ಇದೆ. ಆದರೆ ಸೋಮಾರಿತನ ಈ ದಿನ ನಿಮ್ಮನ್ನು ಕಾಡುವಂಥದ್ದು ಇದೆ. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲ, ಏನೋ ಭಯ, ಏನೋ ಒಂದು ಹಿಂಜರಿಕೆಯ ವಾತಾವರಣ ನಿಮ್ಮಲ್ಲಿ ಇರುವಂಥದ್ದು. ಹಾಗಾಗಿ ಮೈ ಚಳಿಯನ್ನು ಬಿಟ್ಟು ಕೆಲಸ ಮಾಡಲಿಕ್ಕೆ ಈ ದಿನ ಮನಸ್ಸಿಲ್ಲ. ಹಾಗೆ ಯಾವುದೂ ಕೂಡ ನಿಮಗೆ ವಿಶೇಷವಾಗಿ ದಕ್ಕಲ್ಲ. ಅಂದರೆ ಕೆಲವೊಂದು ವಿಶೇಷ ಸೌಲಭ್ಯಗಳಿಂದ ವಂಚಿತರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು
ಈ ದಿನ ಉದ್ಯೋಗಸ್ಥರಿಗೆ ನಿಮ್ಮ ಉದ್ಯೋಗದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುವಂಥದ್ದು, ಸಹೋದ್ಯೋಗಿಗಳಿಂದ ಅಷ್ಟೊಂದು ಸಹಕಾರ ಇಲ್ಲ, ಮೇಲಧಿಕಾರಿಗಳಿಂದ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಲ್ಲ. ಹಾಗಾಗಿನೇ ಏಕಾಂಗಿ ಒಬ್ಬಂಟಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ಭಾವನೆ ಮನಸ್ಸಿಗೆ ಬರುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಆತ್ಮೀಯ ಸ್ನೇಹಿತರು ನಿಮ್ಮ ಜೊತೆಯಲ್ಲಿರ್ತಾರೆ. ಇದು ನಿಮಗೆ ಈ ದಿನ ಒಂದು ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅಷ್ಟೊಂದು ಲಾಭ ಇಲ್ಲ, ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಯಾವುದೇ ತೀರ್ಮಾನಗಳನ್ನು ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಪ್ರಯಾಣ ಕೂಡ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಸ್ವಲ್ಪ ಎಚ್ಚರಿಕೆ ಇರಲಿ, ಪೂರ್ವ ಸಿದ್ಧತೆ ಇರಲಿ. ಇನ್ನು ವಿಶೇಷವಾಗಿ ಈ ದಿನ ವಿದ್ಯಾರ್ಥಿಗಳು ನಿಮ್ಮ ಓದಿನ ಕಡೆ ಸ್ವಲ್ಪ ಗಮನ ಕೊಡಬೇಕು. ನಿಮ್ಮ ಹಿತಶತ್ರುಗಳ ಕಾಟ ಈ ದಿನ ಸ್ವಲ್ಪ ವಿಪರೀತವಾಗಿರುತ್ತೆ. ಹಾಗೆ ನಿಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇಲ್ಲ, ನಿಮ್ಮ ತಪ್ಪನ್ನು ಯಾರು ಸರಿಪಡಿಸ್ತಾರೆ, ಯಾರು ನಿಮ್ಮಲ್ಲಿರುವಂಥ ದೋಷಗಳನ್ನು ಹೇಳ್ತಾರೆ, ಅವರ ಬಗ್ಗೆ ಈ ದಿನ ಅಸಮಾಧಾನವನ್ನು ಹೊಂದಬಾರ್ದು. ಬದಲಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು, ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳಬೇಕು. ಯಾಕೆಂದರೆ ನಿಮ್ಮ ಬೆನ್ನು ನಿಮಗೆ ಕಾಣಿಸಲ್ಲ. ಬೇರೆಯವರು ನಿಮ್ಮ ತಪ್ಪನ್ನು ತಿಳಿಸಿದಾಗ ಅದನ್ನು ನೀವು ಈ ದಿನ ಒಂದು ಪಾಸಿಟಿವ್ ಆಗಿ ಸ್ವೀಕಾರ ಮಾಡಬೇಕು. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇರಲಿ. ನಿಮ್ಮ ಕೋಪವನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ನಿರೀಕ್ಷೆಗಳಿರದ ಸಂಬಂಧ ಇಲ್ಲ ಅನ್ನುವಂಥ ಮಾತು ಸತ್ಯ. ಆದರೆ ಈ ನಿರೀಕ್ಷೆಗಳು ಹೆಚ್ಚಾಗಿ ಇರಬಾರ್ದು. ಹಾಗಾಗಿ ನಿಮಗೆ ಎಷ್ಟು ಕೆಲಸಗಳು ಸಾಧ್ಯವೋ, ಯಾವ ಕೆಲಸ ಕೈಲಾಗುತ್ತೋ ಅಂಥದ್ದನ್ನು ಮಾತ್ರ ಮಾಡಿ. ಕೈಗೆಟುಕದ ಕೆಲಸಕ್ಕಾಗಲಿ ಅಂತಹ ವಿಚಾರಕ್ಕಾಗಲಿ ಈ ದಿನ ಪ್ರಯತ್ನ ಪಡಬೇಡಿ. ಅಷ್ಟೊಂದು ಒಳ್ಳೆಯ ಫಲಗಳು ನಿಮಗೆ ಸಿಕ್ಕಲ್ಲ. ಇನ್ನು ಹಿಡಿದ ಕೆಲಸವನ್ನು ನೀವು ಮುಂದುವರಿಸಬೇಕು. ಅದನ್ನು ಮಧ್ಯದಲ್ಲೇ ಕೈ ಬಿಡಬಾರ್ದು ಅನ್ನುವಂಥ ಛಲ ಇರಬೇಕು. ಹಾಗಾಗಿ ಸ್ವಲ್ಪ ಹಠದಿಂದಲೇ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಏಕೆಂದರೆ ಸ್ಪರ್ಧೆಗಳು ಜಾಸ್ತಿ ಇದೆ ಈ ದಿನ. ನಿಮಗೆ ಯಾವುದೂ ಕೂಡ ಸುಲಭವಾಗಿ ಸಿಕ್ಕಲ್ಲ. ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರು. ಇದನ್ನು ಸದಾ ಸರ್ವದಾ ಜ್ಞಾಪಕದಲ್ಲಿಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದೇ ಸ್ತೋತ್ರಗಳನ್ನು ನೀವು ಪಠಣ ಮಾಡಿಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.